ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಪಾಲ್ಗುಣವಾಸದ ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡುಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಮತ್ತು ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾ ಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ನಂತರ ಮಿಟ್ಟಿಗಾನಹಳ್ಳಿಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾರೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯದ ಜೀರ್ಣೋದ್ಧಾರ ಹಾಗೂ ನೂತನ ವಿಮಾನ ಗೋಪುರ, ಮಹಾಗಣಪತಿ, ಶ್ರೀ ಆಂಜನೇಯ ಸ್ವಾಮಿ, ನಾಗರಾಜ ಸ್ವಾಮಿ, ಆದಿತ್ಯಾದಿ ನವಗ್ರಹ ಸಹಿತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಸ್ಥಿರಬಿಂಬ ಅಷ್ಟಬಂಧನ ಕುಂಭಾಭಿಷೇಕ ಮಹೋತ್ಸವದಲ್ಲಿ ಗುರುಜರು ಪಾಲ್ಗೊಳ್ತಾ ಇದ್ದಾರೆ. ಖಂಡಿತವಾಗಿಯೂ ನೀವು ಕೂಡ ಭಾಗವಹಿಸಬಹುದು. ಸುಮಾರು 10:30, 11 ಗಂಟೆ ಹೊತ್ತಿಗೆ ಗುರುಜರು ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ, ಮಿಟ್ಟಿಗಾನಹಳ್ಳಿ, ಕಣ್ಣೂರು ಅಂಚೆ, ಬಿದರಹಳ್ಳಿ ಹೋಬಳಿ, ಬೆಂಗಳೂರು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ, ಮಿಟ್ಟಿಗಾನಹಳ್ಳಿ, ಕಣ್ಣೂರು ಅಂಚೆ, ಬಿದರಹಳ್ಳಿ ಹೋಬಳಿ, ಬೆಂಗಳೂರು. ಖಂಡಿತವಾಗಿ ನೀವು ಕೂಡ ಭಾಗವಹಿಸಬಹುದು. ಇದು ಇವತ್ತಿನ ಕಾರ್ಯಕ್ರಮ. ಇನ್ನು ಬರುವ 24ನೇ ತಾರೀಕು ಅಂದರೆ ಬರುವ ಶುಕ್ರವಾರ ಶ್ರೀ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಆಚರಿಸಲಾಗ್ತಾ ಇದೆ. ಶ್ರೀನಿವಾಸ ಸಾಗರ್ ಕಲ್ಯಾಣ ಮಂಟಪ, 10ನೇ ಮುಖ್ಯ ರಸ್ತೆ, ಟಿ ಮರಿಯಪ್ಪ ರಸ್ತೆ, 2ನೇ ಬ್ಲಾಕ್, ಜಯನಗರ, ಅಶೋಕ ಪಿಲ್ಲರ್ ಹತ್ತಿರ, ಬೆಂಗಳೂರು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಗ್ತಿದೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ದಿವ್ಯ ಸಾರಥ್ಯದಲ್ಲಿ. ಇದೇ ಬರುವ ಶುಕ್ರವಾರ ಅಂದರೆ 24ನೇ ತಾರೀಕು. ಸ್ಥಳ ಶ್ರೀನಿವಾಸ ಸಾಗರ್ ಕಲ್ಯಾಣ ಮಂಟಪ, 10ನೇ ಮುಖ್ಯ ರಸ್ತೆ, ಟಿ ಮರಿಯಪ್ಪ ರಸ್ತೆ, 2ನೇ ಬ್ಲಾಕ್, ಜಯನಗರ, ಅಶೋಕ್ ಪಿಲ್ಲರ್ ಹತ್ತಿರ, ಬೆಂಗಳೂರು. ಖಂಡಿತವಾಗಿಯೂ ಇಲ್ಲಿ ಕೂಡ ನೀವು ಭಾಗವಹಿಸಬಹುದು ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ಶುಭ ದಿನದ ವಿಶೇಷತೆ, ಅನುಷ್ಠಾನ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳ್ಳೋಣ ಗುರುಜಿಯವರಿಂದ. ಇನ್ನು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಕೂಡ ಚಕ್ಷುರ್ಮತಿ ವಿಭಾಗದ ಮೂಲಕ ಕೂಡ ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರವನ್ನು ಶ್ರೀನಿವಾಸ್ ಶರ್ಮಾ ಅವರು ಜೊತೆಗೆ ಗುರುಜಿಯವರು ಕೂಡ ತಿಳಿಸ್ತಾ ಹೋಗ್ತಾರೆ. ಸ್ವರ ಜ್ಯೋತಿಷದ ಮುಖಾಂತರ ನಿಮ್ಮ ಸ್ವರತರಂಗ ಹೇಗಿದೆ ಅನ್ನೋದ್ರ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಅನುಷ್ಠಾನದ ಮೂಲಕ ತಿಳಿಸ್ಕೊಡ್ತಾರೆ ಗುರುಜಿಯವರು. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಕಲ್ಯಾಣಾತ್ಮಕ ಗಾತ್ರಾತ್ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ನಿರುದ್ಧಶ್ಚ ಶೇಷಾದ್ರಿಪತರೇವ ಚ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಗೋವಿಂದನ ಅರ್ಧಾಂಗಿಯಾದಂಥ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಬೇಕು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತುತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ. ವ್ಯಾಸ ಪದ್ಮಾಸನಸ್ಥಾ ವಿಪುಲಕಟಿತಲಿ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಂ ಲಲಿತಾಂಬಿಕಾಯೈ ನಮೋ ನಮಃ. ಭಗವತೀಂ ಶ್ರೀಂ ಲಲಿತಾಂಬಿಕಾಯ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ.
ಹರಿಂ ಕರಾಸನಗರ್ಭ್ಯದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಧರಾಂ ಸೃಗ್ಭೂಷದಾಮುಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಿಣೀಂ ಶ್ರೀ ಮಹಾಲಕ್ಷ್ಮೀರ ದೇವತಾಭ್ಯೋ ನಮಃ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟು ಮಾಡತಕ್ಕಂತಹ ದೇವಿ ಕಲಿಯುಗದಲ್ಲಿ ಯಾರಿಗೆ ಬೇಡ ಲಕ್ಷ್ಮಿ, ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥವಳೆ. ಆಸ್ತಿಕರು ನಾಸ್ತಿಕರು ಎಲ್ಲರಿಗೂ ಬೇಕು. ಲಕ್ಷ್ಮಿ ಎಂಬತಕ್ಕಂಥದ್ದು ಬರೀ ಹಣಕಾಸು ಮಾತ್ರ ಅಲ್ಲ. ಧೈರ್ಯವಾಗಿ ಧೈರ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಯೋಗಲಕ್ಷ್ಮಿ, ಸ್ಥೈರ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ಹೀಗೆ ಒಂದೊಂದು ಸಿದ್ಧ ಪ್ರತಿಯೊಬ್ಬ ಮನುಷ್ಯ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದೊಂದು ಶಕ್ತಿಪೂರ್ವಕವಾಗಿ ತುಂಬುವಂಥದ್ದನ್ನು ಲಕ್ಷ್ಮಿ ಅಂತಲೇ ಹೇಳ್ತಾರೆ. ಹಾಗಾಗಿ ಬುಧವಾರದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಈ ಶುಭ ದಿನ ಮಾರ್ಗಶಿರ ಅಂದರೆ ಒಂದೊಂದು ವಿಶೇಷವಾಗಿರ್ತಕ್ಕಂತಹ ಮಾರ್ಗಶಿರದಲ್ಲಿ ನಾವು ಅನುಷ್ಠಾನ ಮಾಡ್ತಕ್ಕಂಥ ಲಕ್ಷ್ಮಿ ಹೇಗೋ ಹಾಗೆ ಮಾಘ ಪಾಲ್ಗುಣದಲ್ಲೂ ಸಹಿತ ಲಕ್ಷ್ಮಿ ಅನುಷ್ಠಾನವನ್ನು ಹಾಗೇ ಮಾಡ್ತಾರೆ. ಅಂದರೆ ಮಾರ್ಗಶಿರ ಲಕ್ಷ್ಮಿ ಅಂತ ಇರ್ತಕ್ಕಂಥದ್ದನ್ನು, ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮಿ ಅನುಷ್ಠಾನ ಮಾಡಿರ್ತಕ್ಕಂಥದ್ದನ್ನು ತಾವೆಲ್ಲರೂ ನೋಡಿದ್ದೀರಿ. ಹಾಗೆ ಮಾಘ ಆದ ತಕ್ಷಣ ಬರ್ತಕ್ಕಂಥದ್ದು ಪಾಲ್ಗುಣ. ಮಾಘ ಪಾಲ್ಗುಣ ಮಾಸದಲ್ಲೂ ಸಹಿತ ಲಕ್ಷ್ಮೀ ಪೂಜೆ ಇದೆ. ಅಂದರೆ ಪಾಲ್ಗುಣ ಮಾಸದ ಲಕ್ಷ್ಮೀ ಪೂಜೆಯನ್ನು ಮಾಡುವ ಕ್ರಮ ಹೇಗಪ್ಪ ಅಂದರೆ, ಒಂದು ರಥದ ಆಕಾರವಾಗಿ ರಂಗವಲ್ಲಿಯನ್ನು ಹಾಕಿ ಅದು ಗುರುವಾರ ತಪ್ಪದೆ ಶುಕ್ರವಾರ ಮಾಡುವಂಥ ಕ್ರಮ. ರಥದಲ್ಲಿ ಲಕ್ಷ್ಮಿಯನ್ನು ಕೂಡಿಸಿ, ಅಂದರೆ ಎಲ್ಲ ರಂಗೋಲಿಯಲ್ಲೇ ಹಾಕ್ತಕ್ಕಂಥದ್ದು, ಚುಕ್ಕೆಗಳಿಂದ ರಂಗೋಲಿಯನ್ನು ಬರೀತಕ್ಕಂಥದ್ದು. ಇದು ಕೆಲವಷ್ಟು ಕಡೆ ಪದ್ಧತಿ ಇದೆ. ನಮ್ಮ ರಾಜ್ಯವಲ್ಲದಿರೂ ಹೊರ ರಾಜ್ಯದಲ್ಲೂ ಈ ಪದ್ಧತಿಗಳ ಆಚರಣೆಯನ್ನು ಮಾಡ್ತಾರೆ. ಅಂದರೆ ರಥದಲ್ಲಿ ಲಕ್ಷ್ಮಿಯನ್ನು ಕೂಡಿಸಿ ಅದಕ್ಕೆ 4 ದೀಪಗಳನ್ನು ಅಂಟಿಸಿ ಪಾರಿಜಾತ ಪುಷ್ಪಗಳಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಸಿಹಿ ಪದಾರ್ಥಗಳನ್ನು ಮಾಡಿ ಅದರಲ್ಲೂ ಗೋಧಿಯಿಂದ ಮಾಡಿರ್ತಕ್ಕಂಥ ಸಜ್ಜಿಗೆಯನ್ನು ಮಾಡಿ ಅದನ್ನು ದೇವಿಗೆ ನೈವೇದ್ಯ ಕೊಡ್ತಕ್ಕಂಥದ್ದು. ಅದೇ ದಿನ ಕಂದು ಬಣ್ಣದ ಗೋಮಾತೆಯನ್ನು ಮನೆಗೆ ಕರೆಸಿ ಗೋವಿನ 4 ಪಾದಗಳನ್ನು ತೊಳೆದು ಗೋವಿನ ಬೆನ್ನಿನ ಭಾಗ ಮತ್ತು ಅದರ ಬಾಲದ ಭಾಗವನ್ನು ತೊಳೆದು ಹಣೆ ಮೇಲೆ ಲಕ್ಷಣವಾಗಿ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಹಚ್ಚಿ ಸುಮಂಗಲೆಯರನ್ನ ಮನೆಗೆ ಕರೆದು ಲಕ್ಷ್ಮಿಯ ಕುಂಕುಮಾರ್ಚನೆ ಪುಷ್ಪಾರ್ಚನೆ ಮಾಡಿ ಸುಮಂಗಲೆಯರಿಗೆ ಮಂಗಳ ದ್ರವ್ಯಗಳನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡಿತಕ್ಕಂಥ ಒಂದು ಕಾಯಕ ಈ ಒಂದು ಪಾಲ್ಗುಣ ಮಾಸದಲ್ಲಿ ಮಾಡ್ತಾರೆ. ಪಾಲ್ಗುಣ ಮಾಸ ಮಾಘ ಮಾಸದಲ್ಲಿ ಸಂಪೂರ್ಣವಾಗಿ ಮಾಘಸ್ನಾನವನ್ನು ಆದ ನಂತರ ಪಾಲ್ಗುಣ ಮಾಸದಲ್ಲಿ ಇಂಥ ಒಂದು ದೇವತಾ ಕೈಂಕರ್ಯಗಳನ್ನು ಹಾಗೆ ದೇವರ ರಥೋತ್ಸವಗಳನ್ನು ದೇವರ ಉತ್ಸವಗಳನ್ನು ವಿಶೇಷವಾಗಿ ಮಾಡುವ ಕಾಯಕ. ಅದರಲ್ಲೂ ಲಕ್ಷ್ಮಿಯನ್ನು ಆರಾಧನೆ ಮಾಡಲಿಕ್ಕೆ ಈ ಮಾಸ ಬಹಳ ವಿಶೇಷ ಅಂತ ಹೇಳ್ತಾರೆ. ಅಂತಹ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಮತ್ತು ಪಕ್ಕದ ರಾಜ್ಯಗಳಲ್ಲೂ ಸಹಿತ ಶುಕ್ರವಾರ ಮತ್ತು ಮಂಗಳವಾರ ಗುರುವಾರ ಈ ದಿನಗಳಲ್ಲಿ ತಾಯಿ ಲಕ್ಷ್ಮಿಯನ್ನು ವಿಶೇಷವಾಗಿ ಆರಾಧನೆ ಮಾಡತಕ್ಕಂಥ ಶುಭಗಳಿಗೆ ಈ ಮುಹೂರ್ತಗಳಲ್ಲಿರುತ್ತೆ. ನಾವೀಗ ಶುಕ್ಲ ಪಕ್ಷದಲ್ಲಿದ್ದೇವೆ, ಅಂದರೆ ಹುಣ್ಣಿಮೆ ಮುಂಭಾಗದಲ್ಲಿರ್ತಕ್ಕಂಥ ಕ್ಷಣಗಳು. ಹುಣ್ಣಿಮೆ ಮುಂದಿರೋದ್ರಿಂದ ಸಾಕಷ್ಟು ಶುಭ ಮುಹೂರ್ತಗಳಿದೆ. ಅಂಥದ್ದೇ ಮುಹೂರ್ತ ಈ ಶುಭ ದಿನ ಲಕ್ಷ್ಮೀ ನರಸಿಂಹಸ್ವಾಮಿಯ ಪ್ರತಿಷ್ಠಾಪನಾ ಮಹೋತ್ಸವ ಸಹಿತ ಇದೆ. ಹಾಗಾಗಿ ನಮ್ಮ ಈ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಪಯಣ ಲಕ್ಷ್ಮೀ ನರಸಿಂಹನ ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಭಗವಂತನ ದರ್ಶನ ಮಾಡತಕ್ಕಂಥದ್ದು, ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡ್ತಕ್ಕಂಥದ್ದು. ಇದೊಂದು ಸೌಭಾಗ್ಯವೇ ಸರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಈ ದಿನದ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ನಂತರ ಮಿಟ್ಟಿಗಾನಹಳ್ಳಿಗೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾರೆ. ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ದೇವಾಲಯದ ಜೀರ್ಣೋದ್ಧಾರ ಹಾಗೂ ನೂತನ ವಿಮಾನ ಗೋಪುರದ ಅಷ್ಟಬಂಧನ ಮಹಾಕುಂಭಾಭಿಷೇಕ ಮಹೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸುಮಾರು 10:30 ಗಂಟೆ ಹೊತ್ತಿಗೆ ಆಗಮಿಸ್ತಾರೆ. ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯ, ಮಿಟ್ಟಿಗಾನಹಳ್ಳಿ, ಕಣ್ಣೂರು ಅಂಚೆ, ಬಿದರಹಳ್ಳಿ ಹೋಬಳಿ, ಬೆಂಗಳೂರು. ಖಂಡಿತವಾಗಿ ನೀವು ಕೂಡ ಆಗಮಿಸಬಹುದು ಮತ್ತು ಗುರುಜರನ್ನ ಭೇಟಿ ಮಾಡಿ ಅವರಿಂದ ಆಶೀರ್ವಾದನ ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಈಗ ಕಾರ್ಯಕ್ರಮಕ್ಕೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿದಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತು. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ,
ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಪಾಲ್ಗುಣ ಮಾಸ ಬುಧವಾರ ಲಕ್ಷ್ಮೀ ವೆಂಕಟೇಶ್ವರರ ಸಂಪೂರ್ಣ ಕೃಪಾಶೀರ್ವಾದ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಲಹೆ ಅಂತನೋ ಇಲ್ಲಾಂದರೆ ಒಂದು ವಿಚಾರ ಅಂತನೋ ನಿಮ್ಮೆಲ್ಲರಿಗೂ ಕೂಡ ಮುಟ್ಟಿಸಬೇಕು ಎಂಬತಕ್ಕಂಥದ್ದು ನನ್ನ ಮನಸ್ಸಲ್ಲಿದೆ. ಯಾಕೆ ಅಂದರೆ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಪತ್ರಗಳು ಬರ್ತಾ ಇವೆ. ಎಲ್ಲ ಪತ್ರದಲ್ಲೂ ಕೂಡ ಈ ಒಂದು ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ ಎಲ್ಲವೂ ಕೂಡ ಪ್ರಾರಂಭದ ಹಂತದಲ್ಲಿದ್ದ ಹಾಗೆ ಕ್ರಮೇಣ ಎಲ್ಲೋ ಒಂದು ಕಡೆ ಕಳೆದುಕೊಳ್ತಾ ಇರ್ತೀವಿ. ಯಾಕೆ, ಯಾವ ವಿಚಾರಕ್ಕೋಸ್ಕರ ಕಳ್ಕೊಳ್ತಾ ಇದ್ದೇವೆ? ಪ್ರಾರಂಭದ ಹಂತದಲ್ಲಿ ನೋಡಿ, ಇಲ್ಲಿ 2 ತರಹ ಇವೆ. 2 ರೀತಿಯಲ್ಲಿ ವಿವಾಹ ಆಗಿರ್ತಕ್ಕಂಥವ್ರು ಇಂತಿಂಥ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸ್ಬೋದು. ಯಾಕೆ ಅಂದರೆ ನನ್ನ ಹತ್ರ ಬಂದು ಗುರುಗಳೇ ನನಗೆ ಇಂತೆಲ್ಲ ಸಮಸ್ಯೆಗಳಿದೆ ಅಂತ ಸಾಕಷ್ಟು ಜನ ಸಾಕಷ್ಟು ವಿವಿಧ ರೀತಿಗಳಲ್ಲಿ ಸಮಸ್ಯೆಗಳನ್ನು ಹೇಳಿದಾಗ ಅವರೆಲ್ಲ ಸಮಸ್ಯೆಗಳನ್ನೂ ಕೂಡ ಅರ್ತು ಅವರೆಲ್ಲರೂ ಕೂಡ ಮಾಡ್ತಾ ಇರ್ತಕ್ಕಂಥ ಏಕೈಕ ತಪ್ಪನ್ನು ನಾನು ಇಲ್ಲಿ ಕಂಡಿಡ್ದಿದ್ದೇನೋ ಎಂಬತಕ್ಕಂಥದ್ದು ನನ್ನ ಮನಸ್ಸಿಗೆ ಭಾಸ. ಇದಕ್ಕೆ ಗುರುಗಳೇ ನಿಮ್ಮ ಸಲಹೆ ನನಗೆ ಬೇಕು. ಇದರಲ್ಲಿ ನಾನು ಆಡಿರ್ತಕ್ಕಂಥ ಮಾತಲ್ಲಿ ತಪ್ಪೇನಾದರೂ ಇದ್ದರೆ ದಯವಿಟ್ಟು ಅದನ್ನು ತಿದ್ದಿ ನೀವೇ ತಿಳಿಸ್ಕೊಡ್ಬೇಕು. ಯಾಕೆಂದರೆ ಇಷ್ಟು ವರ್ಷ 1 ವರ್ಷ ಆದ ನಂತರ ನನಗೆ ಬಂದಿರತಕ್ಕಂಥ ಪತ್ರಗಳು, ನೇರವಾಗಿ ಬಂದು ಭೇಟಿ ಮಾಡಿರ್ತಕ್ಕಂಥವ್ರು ಈ ಒಂದು ವಿಚಾರವಾಗಿ ಪ್ರೀತಿ ಮಾಡಿ ಮದುವೆ ಆಗಿರ್ತಕ್ಕಂಥವ್ರು ಪ್ರಾರಂಭದ ಹಂತದಲ್ಲಿ ಎಲ್ಲರೂ ಕೂಡ ಹೇಗಿರ್ತಾರೆ, ಎಲ್ಲಿ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ತಪ್ಪಿ ಹೋಗ್ತಾರೋ, ಕೈ ಬಿಟ್ಟು ಹೋಗ್ತಾರೋ ಎಂಬತಕ್ಕಂಥ ಮನಸ್ಸಿನಿಂದ ತಾವೆಲ್ಲರೂ ಕೂಡ ಏನು ಮಾಡ್ತೀರಿ, ತಪ್ಪು ನಿಮ್ಮದಿರಲಿ, ತಪ್ಪು ನಿಮ್ಮದು ಇಲ್ಲದೇ ಇರಲಿ, ತಾವೇ ಸಾರಿ ಕೇಳ್ತೀರಿ. ನಿಮ್ಮಲ್ಲಿರ್ತಕ್ಕಂಥ ನಾನು ಎಂಬತಕ್ಕಂಥದ್ದನ್ನು ಪಕ್ಕದಲ್ಲಿಟ್ಟು ತಾವೇ ಮುಂದೆ ಬರ್ತೀರಿ. ಆದರೆ ಎಲ್ಲೋ ಒಂದು ಕಡೆ ಮದುವೆ ಆದಮೇಲೆ ಇವತ್ತಿನ ದಿವಸ ಸಾಕಷ್ಟು ಜನ ಪ್ರೀತಿ ಮಾಡಿ ಮದುವೆ ಆಗಿರ್ತಕ್ಕಂಥವ್ರು ಎಲ್ಲೋ ಒಂದಷ್ಟು ಜನ ಬೆರಳಿಕೆಯಷ್ಟು ಮಾತ್ರ ಇವತ್ತಿನ ದಿವಸ ಪ್ರಪಂಚದಲ್ಲಿ ಬಹಳ ಸುಖ, ಶಾಂತಿ, ನೆಮ್ಮದಿಯಿಂದ ಇದ್ದಾರೆ ಹೊರತಾಗಿ ಸಂಪೂರ್ಣವಾಗಿ 100ಕ್ಕೆ 100 ಯಾರೂ ಕೂಡ ಇಲ್ಲ. ಪ್ರೀತಿ ಮಾಡಿ 1 ವರ್ಷ 2 ವರ್ಷ ಆಗಿದ ತಕ್ಷಣವೇ ಎಲ್ಲರೂ ಕೂಡ ಇವತ್ತಿನ ದಿವಸ ಅಯ್ಯೋ ಇಲ್ಲ, ಆ ಸಮಯ ಇತಿರ್ತಕ್ಕಂಥ ಪ್ರೀತಿ ನನಗೀಗ ಸಿಗ್ತಾ ಇಲ್ಲ, ಇದನ್ನು ಡಿವೋರ್ಸ್ಗೆ ಅಪ್ಲೈ ಮಾಡಿಬಿಡುವ, ನಮಗೆ ಬೇಡ, ನಮಗೆ ಸಾಕು, ನಾವು ಅನುಭವಿಸಿರ್ತಕ್ಕಂಥದ್ದು ಸಾಕು, ನನಗೆ ಬೇಡ, ನನ್ನ ತಂದೆ ತಾಯಿ ಮಾತು ಕೇಳಬೇಕಾಗಿತ್ತು. ಹೌದು, ಆಗ ಕೇಳಬೇಕಾಗಿತ್ತು. ಆದರೆ ಈಗ ನೀವು ನಂಬಿಸಿ ಕರ್ಕೊಂಡು ಬಂದಿರ್ತೀರಲ್ವ. ಈಗ ತಾವು ಮಾಡ್ತಾ ಇರ್ತಕ್ಕಂಥ ತಪ್ಪೇನಪ್ಪ ಅಂದರೆ, ಆಗ ಎಲ್ಲಿ ಇರ್ತಕ್ಕಂಥ ವ್ಯಕ್ತಿನ ಕಳೆದುಕೊಂಡು ಬಿಡ್ತೀವೋ ಎಂಬತಕ್ಕಂಥ ಭಯದಲ್ಲಿ ನಾನು ಎಂಬತಕ್ಕಂಥದ್ದನ್ನು ಮರೆತು, ನಿಮ್ಮಲ್ಲಿರ್ತಕ್ಕಂಥ ಆ ಒಂದು ಈಗವನ್ನು ಮರೆತು ತಾವು ಮುಂದೆ ಬರ್ತಾ ಇದ್ರಿ. ಮದುವೆ ಆದಮೇಲೆ ತಾಳಿ ಕಟ್ಟಿದ್ದಾದ ನಂತರ ಇವ್ರು ಇನ್ನೆಲ್ಲ ಹೋಗ್ತಾರೆ ಬಿಡಪ್ಪ, ನಾನು ಏನಂದ್ರೂ ಇವ್ರು ಇಲ್ಲೇ ಇರಬೇಕು, ಇವ್ರಿಗೆ ಬೇರೆ ಆಪ್ಷನ್ನೇ ಇಲ್ಲ, ಬೇರೆ ದಾರಿನೇ ಇಲ್ಲ ಎಂಬತಕ್ಕಂಥದ್ದು ಯಾವಾಗ ನಿಮ್ಮ ಮನಸ್ಸಿಗೆ ಬರುತ್ತೋ ಆಗ ಈ ಸಮಸ್ಯೆಗಳೆಲ್ಲ ಎದುರಾಗುತ್ತೆ. ಮದುವೆ ಆಗಿದ ತಕ್ಷಣ ನಾನು ಎಂಬತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿ ಬಂದು ನಿಮ್ಮಲ್ಲಿರ್ತಕ್ಕಂಥ ಆ ಒಂದು ಜಾಗವನ್ನು ಅಲಂಕರಿಸಿ ಎಲ್ಲ ವಿಚಾರದಲ್ಲೂ ಕೂಡ ಏನೊಂದು ಸಣ್ಣ ಪುಟ್ಟ ಜಗಳ ಆದ್ರೂ ಕೂಡ ಮೊದಲು ಅವರೇ ಬರಲಿ ಬಿಡಪ್ಪ, ನಾನು ಯಾಕೆ ಹೋಗಬೇಕು, ನಾನು ಹೋದರೆ ಏನಂತೆ, ಅವರೆಲ್ಲ ಹೋಗ್ತಾರೆ, ಅಲ್ಲೇ ಇರ್ತಾರೆ, ಇವತ್ತೆಲ್ಲ ನಾಳೆ ಬರ್ತಾರೆ ಬಿಡು ಎಂಬತಕ್ಕಂಥ ಮನಸ್ಥಿತಿ ನಮ್ಮೆಲ್ಲರಲ್ಲೂ ಕೂಡ ಬಂದು ಅದು ಅಳವಡಿಸ್ಕೊಂಡ್ಬಿಡುತ್ತೆ. ಈ ಒಂದು ವಿಚಾರಕ್ಕೆ ಬಂದಾಗ ಸಾಕಷ್ಟು ಜನ ಇವತ್ತಿನ ದಿವಸ ಮನೆಯಲ್ಲಿ ಆಗ್ತಕ್ಕಂಥ ಸಣ್ಣ ಪುಟ್ಟ ಕಲಹಗಳಿಗೂ ಕೂಡ ಮೊದಲು ಅವರೇ ಬರಲಿ, ನಾನು ಯಾಕೆ ಹೋಗಬೇಕು ಎಂಬತಕ್ಕಂಥದ್ದು ಮದುವೆ ಆದ ನಂತರ ನಮ್ಮೆಲ್ಲರನ್ನು ಕೂಡ ಬಂದು ಸೇರ್ಕೊಂಡ್ಬಿಡುತ್ತೆ. ಅದೇ ಇವತ್ತಿನ ದಿವಸ ನಾವು ಮಾಡ್ತಾ ಇರ್ತಕ್ಕಂಥ ದೊಡ್ಡ ತಪ್ಪು ಎಂಬತಕ್ಕಂಥದ್ದನ್ನು ನಾನು ಹೇಳ್ತೇನೆ. ಇನ್ನು ಮದುವೆ ತಂದೆ ತಾಯಿ ಪ್ರೀತಿ ವಿಶ್ವಾಸದಿಂದ ಆಗಿರತಕ್ಕಂಥವರ ವಿಚಾರದಲ್ಲೂ ಕೂಡ ಇಂತಹ ಸಮಸ್ಯೆಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ದಯವಿಟ್ಟು ನಾನೊಂದು ಹೇಳ್ತಾ ಇರೋದೇನಪ್ಪ ಅಂದರೆ, ಏನೇ ಆಗಲಿ, ಎಂತಹ ಸಮಸ್ಯೆಗಳಿರಲಿ, ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ತಪ್ಪು ಮಾಡಿರಲಿ, ಮಾಡದೆ ಹೋಗಿರಲಿ, ದಯವಿಟ್ಟು ನಾನು ಎಂಬತಕ್ಕಂಥದ್ದನ್ನು ಮರೆತು ಒಂದು ಕ್ಷಣ ತಾವಿಬ್ಬರೂ ಕೂಡ ಕೂತು ನೋಡ್ರಿ, ತಪ್ಪೇನೋ ಆಗೋಗಿದೆ, ಆಗಿರ್ತಕ್ಕಂಥದ್ದಾಯಿತು, ಇನ್ನು ಮುಂದೇನಾದರೂ ನಾವು ಆರಾಮಾಗಿರೋಣ ಎಂಬತಕ್ಕಂಥ ಮಾತನ್ನು ನೀವೇ ಇನ್ನೊಬ್ಬರಿಗೋಸ್ಕರ ಕಾಯೋದಕ್ಕಿನ್ನ ನೋಡಿ, ಇದರಲ್ಲಿ ನಿಮ್ಮಿಬ್ಬರಿಗೂ ಕೂಡ ಹೇಳ್ತಾ ಇದ್ದೀನಿ, ತಾವಿಬ್ಬರು ಬರಬೇಕು, ಕುತ್ಕೊಳ್ಬೇಕು, ಮಾತಾಡಬೇಕು, ನನ್ನಲ್ಲಿರ್ತಕ್ಕಂಥ ಅಹಮ್ಮನ ಪಕ್ಕದಲ್ಲಿಡಬೇಕು. ಮದುವೆ ಆಗಿದ ತಕ್ಷಣ ಇವರೆಲ್ಲೂ ಹೋಗಲ್ಲ ಬಿಡಪ್ಪ ಎಂಬತಕ್ಕಂಥ ಭಾವನೆಯಿಂದ ನಾವೇನು ಮಾಡ್ತೀವಿ, ಹೆಂಗೋ ನಡ್ಕೊಂಡು ಹೋಗುತ್ತೆ ಬಿಡಪ್ಪ ಎಂಬತಕ್ಕಂಥದ್ದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಬಿಟ್ಬಿಡ್ತೀವಿ. ಆಗ ಇದು ದೂರ ಆಗ್ತಾನೇ ಹೋಗುತ್ತೆ ಹೊರತಾಗಿ ಕಣ್ಣು ಮುಂದೆ ಮಾತ್ರ ಎಲ್ಲರ ಮುಂದೆ ಪ್ರೀತಿ ವಿಶ್ವಾಸದಿಂದ ಇರ್ತೀವಿ. 4 ಗೋಡೆ ಮಧ್ಯೆ ಹೋದರೆ ಮತ್ತೆ ಅದೇ ಜಗಳಗಳು, ಅದೇ ಕದನಗಳು ನಮ್ಮನ್ನು ಕಾಡ್ತಾ ಇರ್ತವೆ. ಒಂದಷ್ಟು ಕಾಲಕ್ರಮೇಣ ಒಂದಷ್ಟು ಕೆಲ ದಿನಗಳ ನಂತರ ಮನೆಯಲ್ಲಿರ್ತಕ್ಕಂಥ ಪತ್ನಿ ಹೆಂಡತಿ
ತವ್ರ ಮನೆಗೆ ಸೇರ್ತಾಳೆ. ತವ್ರ ಮನೆಗೆ ಸೇರಿದ್ದಾದ ನಂತರ ತವ್ರ ಮನೆಯಲ್ಲಿರ್ತಕ್ಕಂಥವ್ರೆಲ್ಲರ ಭಾವನೆ ಏನಪ್ಪ, ಇಲ್ಲ ಅಲ್ಲೇನೋ ಸಮಸ್ಯೆ ಇದೆ, ಇಲ್ಲ ಅಂದರೆ ಇವಳು ಯಾಕೆ ಬರ್ತಾಯಿದ್ರು ಎಂಬತಕ್ಕಂಥದ್ದು ಅವರ ಚಿಂತನೆ. ಗಂಡು ಅವರಲ್ಲಿರ್ತಕ್ಕಂಥ ಭಾವನೆಗಳನ್ನು ಹಂಚ್ಕೊಳ್ಬೇಕು. ಎದುರುಗಡೆ ಇದ್ರೆ ಏನಾದರೂ ಮಾಡ್ಬೋದು. ಎದುರುಗಡೆ ನೋಡಿ, ಎಂಥ ಮನುಷ್ಯನಿದ್ರೂ ಕೂಡ ಅವನನ್ನು ಬದಲಾಯಿಸ್ತಕ್ಕಂಥ ಶಕ್ತಿ ಒಂದು ಹೆಣ್ಣಿಗಿದೆ. ಅದನ್ನು ತಾವೆಲ್ಲರೂ ಕೂಡ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಒಂದೇ ಅಲ್ಲ. ಪ್ರತಿಯೊಬ್ಬ ಗಂಡಸಿನಲ್ಲೂ ಕೂಡ ಒಂದು ಮುಗ್ಧ ಮನಸ್ಸು ಇದ್ದೇ ಇರುತ್ತೆ. ಆ ಮುಗ್ಧ ಮನಸ್ಸನ್ನು ನಾವು ಮಾತಾಡಿಸಿದಾಗ ಆಟೋಮೆಟಿಕ್ ಆಗಿ ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ ಎಂಬತಕ್ಕಂಥದ್ದು ನನ್ನ ಭಾವನೆ. ಆ ಮುಗ್ಧ ಮನಸ್ಸನ್ನು ಬಿಟ್ಟು ತಾವು ಇಲ್ಲ ಇವನಿನ್ನ ಬದಲಾಗೋದಿಲ್ಲ ಎಂಬತಕ್ಕಂಥ ಭಾವನೆಯಿಂದ ತಾವೇನು ಮಾಡ್ತೀರಿ, ಒಂದು ಕ್ಷಣದ ನಿರ್ಣಯ ತೆಗೆದುಕೊಂಡು ನಿಮ್ಮ ಪಾಡು ನೀವು ಬಂದು ಅವ್ರ ಮನೆ ಸೇರ್ಕೊಂಡು ಬಿಡ್ತೀರಿ. ಆಗ ಗಂಡಿನಲ್ಲಿರ್ತಕ್ಕಂಥ ಆ ಒಂದು ಮನಸ್ಸಿನಲ್ಲಿರ್ತಕ್ಕಂಥ ನೋವನ್ನು ತಾಳಲಾಗ್ದಿರ ಇವತ್ತಿನ ದಿವಸ ಸಾಕಷ್ಟು ಜನ ಕುಡಿತದ ಚಟಕ್ಕೆ ದಾಸರಾಗಿದ್ದಾರೆ. ಹೆಂಡತಿ ಬೇಡ ಎಂಬತಕ್ಕಂಥ ವಿಚಾರಕ್ಕೆ ದಾಸರಾಗಿದ್ದಾರೆ. ಮಾತಾಡಬೇಕು, ನಿಮ್ಮ ಹತ್ರ ಹಂಚ್ಕೊಳ್ಬೇಕು. ಆಯಿತು ತಪ್ಪಾಯಿತು ಅಂತ ಕೇಳೋದಕ್ಕಾದರೂ ನೀವು ಎದುರುಗಡೆ ಇದ್ದಾಗ ಬಾಯಿ ಬಿಚ್ಚಿ ಕೇಳ್ಬೋದು. ಆದರೆ ಎಲ್ಲೋ ಒಂದು ಕಡೆ ನೋಡಿ, ಪತ್ರಗಳು ಬರ್ತವೆ, ಸಾಕಷ್ಟು ಪತ್ರಗಳು ಬರ್ತವೆ. ಹೆಣ್ಣನ್ನು ಮಾತ್ರ ಹೆಣ್ಣು ಬರೆದಿರ್ತಕ್ಕಂಥ ಪತ್ರಗಳೇ ಬರ್ತಾ ಇದೆ ಹೊರತಾಗಿ ಗಂಡು ಬರೆದಿರ್ತಕ್ಕಂಥ ಪತ್ರಗಳು ಎಲ್ಲೋ ಒಂದು ಕಡೆ ಕಡಿಮೆ ಆಗಿದೆ ಎಂಬತಕ್ಕಂಥದ್ದು ನನ್ನ ಮನಸ್ಸಿಗೆ ಭಾವನೆ. ನಾನು ತುಂಬ ಬೆರಳೆಣಿಕೆಯಷ್ಟು ಮಾತ್ರ ನೋಡಿದ್ದೇನೆ ಗುರುಗಳೇ. ಒಂದು ಗಂಡು ಇಲ್ಲ ನನ್ನ ಹೆಂಡತಿ ನನ್ನ ಹತ್ರ ಮತ್ತೆ ಬರಬೇಕು ಎಂಬತಕ್ಕಂಥದ್ದು ನನ್ನ ಮನಸ್ಸಲ್ಲಿದೆ, ಆದರೆ ನನ್ನ ಹೆಂಡತಿ ಇಲ್ಲೆಲ್ಲೋ ಹೋಗಿದ್ದಾಳೆ ಎಂಬತಕ್ಕಂಥದ್ದನ್ನು ನಾನು ನೋಡಲಿಲ್ಲ. ಯಾಕೆ ಅಂದರೆ ಗಂಡು ಎಲ್ಲವನ್ನು ಕೂಡ ಬಾಯ್ಬಿಟ್ಟು ಹೇಳೋದಿಲ್ಲ ಎಂಬತಕ್ಕಂಥದ್ದು ನನ್ನ ಭಾವನೆ. ಮನಸ್ಸಲ್ಲೇ ಇಟ್ಕೊಂಡು ಕೊಡ್ತಕ್ಕಂಥದ್ದೇ. ಎದುರುಗಡೆ ಸಿಕ್ಕಿದಾಗ ಮಾತಾಡಬೇಕು ಎಂಬತಕ್ಕಂಥದ್ದು ಭಾವನೆ. ವಿಚಾರ ಭಾಳ ಚೆನ್ನಾಗಿದೆ. ಹಾ ಗುರುಗಳೇ. ಆದರೆ ನಿನ್ನ ಸಬ್ಜೆಕ್ಟಲ್ಲಿ ಇದು ಹೋಗ್ತಾ ಇರೋದು ನನಗೂ ಒಂಥರ ಯೋಚನೆ ಶುರುವಾಗ್ಬಿಟ್ಟಿದೆ. ಯಾಕೆಂದರೆ ಈಜು ಕಲ್ತಿರತಕ್ಕಂಥವರು ಬಾವಿಗೋ ಸಮುದ್ರಕ್ಕೋ ನದಿಗೋ ಬಿದ್ದು ಈಜೋದು ಒಂದು ಅರ್ಥ. ಈ ಸಂಸಾರ ಎಂಬತಕ್ಕಂಥ ಸಾಗರ ಇದು. ಹೌದು. ಈ ಸಾಗರದಲ್ಲಿ ಮಿಂದು ತೇಲುವುದು ಬಹಳ ಕಷ್ಟ. ಹೌದು. ನೀನು ಲೆಟ್ರುಗಳಲ್ಲಿ ಬಂದಿರತಕ್ಕಂಥದ್ದನ್ನು, ಇನ್ನೊಬ್ಬರು ಹೇಳಿರ್ತಕ್ಕಂಥದ್ದನ್ನು, ಯಾರೋ ಒಬ್ಬಿಬ್ಬರು ಹೇಳಿರುವ ಮಾತನ್ನು ಆಲಿಸಿಯೇ ನಿನ್ನ ಪದಗಳು ಅದಕ್ಕೆ ಜೋಡಣೆ ಮಾಡಿ ಇದನ್ನು ಇಷ್ಟೊಂದು ದೂರಕ್ಕೆ ತಗೊಂಡು ಹೋಗ್ತಾ ಇದೆಯಾ, ಹೇಳ್ತಾ ಇದೆಯಾ. ಹೌದು. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಾರಂಭದಿಂದ ಇಲ್ಲಿವರೆಗೂ ನಮ್ಮ ನೀತಿ ಪಾಠದಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಸಂಸಾರ ಅಂದ್ರೇನು, ಸಂಸಾರದ ಗುಟ್ಟೇನು, ಹೆಣ್ಣು ಎಲ್ಲಿರಬೇಕು, ಎಲ್ಲಿದ್ದರೆ ಅವಳ ಲಕ್ಷಣವಾಗಿರ್ತಾಳೆ, ಹೌದು, ಅದನ್ನೇ ನಾವು ತಿಳಿಸ್ತಾ ಬಂದಿದ್ದೇವೆ. ಹೌದು. ಸತ್ಯಾಸತ್ಯತೆಗಳ ಆಲೋಚನೆ ಮಾಡಿದ್ರೆ, ದುಡುಕಿ ತೀರ್ಮಾನ ತಂದುಕೊಂಡು ನಾಳೆ ಇನ್ನೊಬ್ಬರ ಮುಂದೆ ಕೈಕಟ್ಟಿ ಕೂತ್ಕೊಂಡಾಗಲೂ ಪುನಃ ನಿಮ್ಮಿಬ್ಬರನ್ನು ಒಂದು ಕಡೆ ಸೇರಿಸೋದೇ ಆಗತ್ತೆ. ಹೌದು. ಆಗ ಆ ಸುಂದರವಾದಂತಹ ದಿನಗಳನ್ನು, ಒಂದು ದಿನದ ಅಮೂಲ್ಯವಾಗಿರ್ತಕ್ಕಂಥ ಸುಂದರ ಕ್ಷಣವನ್ನು ನೀವು ಕಳ್ಕೊಂಡಂಗೆ ಆಗ್ಬಿಡತ್ತೆ. ಇದ್ರ ಕೊನೆಯ ಮೂಲ ಅರ್ಥ ಇರೋದಿಷ್ಟೇ. ನಾನು ಅಂದ್ಕೊಂಡಿದ್ದು ನಿನ್ನ ಏನು ಮನಸ್ಸಲ್ಲಿದೆಯೋ ನನ್ನ ಮನಸ್ಸಲ್ಲಿ ಇರೋದಿಷ್ಟೇ. ಹೆಣ್ಣಾಗಲಿ ಗಂಡಾಗಲಿ ಪ್ರೀತಿಸುವಾಗ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ತೀರ. ಅಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ ಎರಡು ಪ್ರಧಾನವಾಗಿರುತ್ತೆ. ಒಂದು, ನನ್ನ ಹೃದಯಕ್ಕೆ ಹತ್ತಿರ ತೊಗೊಂಡ್ಬಿಡ್ಬೇಕು ಪ್ರೀತಿಸುವಾಗ, ಲವ್ ಮಾಡುವಾಗ ಅಲ್ವಾ. ಹೌದು. ಹೃದಯಕ್ಕೆ ಹತ್ತಿರ ಬಂದ್ಬಿಡ್ಬೇಕು. ಹೌದು. ಅಥವಾ ತಾಳಿ ಕಟ್ಟೋದು ಬಿಡೋದು ಆಮೇಲಿನ ಕತೆ, ನನ್ನ ಹೃದಯಕ್ಕೆ ಹತ್ತಿರ ಬಂದ್ಬಿಡ್ಬೇಕು. ಹೌದು. ಹಂಗೂ ತಾಳಿ ಕಟ್ಟಿ ಮನೆಯವರು ಒಪ್ಕೊಳ್ದಿರೋ ಪರಲ್ಲ, ನಾನು ತಾಳಿ ಕಟ್ಟಿ ಕರ್ಕೊಂಡು ಹೋಗ್ಬಿಡ್ಬೇಕು. ಇನ್ನೊಂದು ಪ್ರಧಾನ ಇರುತ್ತೆ, ಅದು ಕೆಲವಷ್ಟು ಜನಗಳಲ್ಲಿ ಮಾತ್ರ, ಎಲ್ಲರಲ್ಲೂ ಇರುತ್ತೆ ಅಂತ ನಾನು ಹೇಳೋದಿಲ್ಲ. ಯಾಕೆಂದರೆ ಪ್ರೀತಿ ಅಮೂಲ್ಯವಾದಂಥದ್ದು. ಮದುವೆಯಾಗಿ 27 ವರ್ಷ ಆದರೂ ನಾನು ನನ್ನ ಹೆಂಡತಿ ಆನಂದವಾಗಿದ್ದೇವೆ ಅಲ್ವಾ. ಹಾಗೆ ನಾನೇ ಅಲ್ಲ, ನಮ್ಮ ತಂದೆ ತಾಯಿ ಅಷ್ಟು ದಿನಗಳಾದರೂ ಅವ್ರು ಹ್ಯಾಪಿಯಾಗಿದ್ದರು, ಸಂತೋಷವಾಗಿದ್ದರು. ಮಧ್ಯದಲ್ಲಿ ಬ್ಲಿಂಕ್ ಶುರುವಾಯಿತು, ಸಮಯ ಬಂದಾಯಿತು, ಬ್ರೇಕ್ ಸಮಯ. ನಂತರ ಮಾತಾಡ್ತೇನೆ. ಭಾಳ ಇಂಪಾರ್ಟೆಂಟ್, ಚೆನ್ನಾಗಿದೆ, ಒಳ್ಳೆ ಸಬ್ಜೆಕ್ಟ್ ಇದು. ಕೂತ್ಕೊಳ್ಳಿ. ಗಂಡ ಹೆಂಡತಿ ದಂಪತಿಗಳು ಹೇಗೆ ಅನ್ಯೋನ್ಯತೆಯಿಂದ ಇರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಖಂಡಿತಮ್ಮ, ಅದು ತುಂಬ ಒಳ್ಳೆ ಸಬ್ಜೆಕ್ಟೇ ಅದು. ಆದರೆ ಹಾಗೂ ಹೀಗೂ ಹೋಗಿ ಬ್ರಹ್ಮಚಾರಿ ಕೈಲಿ ಬಂತು. ಅಯ್ಯೋ ಗುರುಗಳೇ. ಯಾಕೆಂದರೆ ಅದರ ಅನುಭವ ಎಲ್ಲಿ ಇಡುತ್ತಾ ಇದ್ದೀವಿ. ಎಷ್ಟೋ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಹೇಳಿದ್ದೆ ನಾನು, ಗಂಡ ಹೆಂಡಿನ ಜಗಳ ಉಂಡು ಮಲಗುವ ತನಕ. ಹಿಂದೆ ಈ ಫೋನ್ ಇರಲಿಲ್ಲ, ಗಂಡ ಎಲ್ಲಿ ಹೋಗಿ ಬರ್ತಿದ್ದಾನೆ ಗೊತ್ತಿರಲಿಲ್ಲ. ಈಗ ಗಂಡ ಎಲ್ಲಿ ಹೋಗ್ತಾನೆ ಅಂತ ಗಂಡನಿಗೆ ಗೊತ್ತಿಲ್ಲದ್ರೆ ಟ್ರೇಸ್ ಹಾಕ್ಕೊಳ್ತಕ್ಕಂಥದ್ದು. ಗಂಡನ ಕೈಲೇ ಒಂದು GPS ಅವನ ಪಾಕೆಟಲ್ಲೋ ಎಲ್ಲೋ ಒಂದು ಕಡೆ ಬಿಟ್ಟಿರ್ತಾರೆ. ನನಗೆ ನಿನ್ನೆ ಒಬ್ಬರು ನನ್ನ ಹತ್ರ ಬಂದಿದ್ರಮ್ಮ. ಅವರು ಮಾತಾಡ್ತಾ ಹೇಳಿದ್ರು, ದಾರಿ ತಪ್ಪದಾಗ ಹಿಡಿಲಿಕ್ಕೆ ಬೇಕಾದಷ್ಟು ಆಪ್ಷನ್ಸ್ ಇದೆ ಮೊಬೈಲಲ್ಲಿ ಅಂತ. ಏನಪ್ಪ ಅಂದರೆ,
ಮೊಬೈಲಲ್ಲೇ ನಂಬರ್ನೆಲ್ಲ ಟ್ರೇಸ್ ಮಾಡ್ಬೋದು. ನನಗೆ ಗೊತ್ತಿರಲಿಲ್ಲ. ಇರಲಿ, ಇವತ್ತಿನ ಇದಕ್ಕೆ ನಾವು ಬರೋದು ಬೇಡ. ಇವತ್ತು ಟೆಕ್ನಾಲಜಿ ಭಾಳ ಇದೆ. ಈ ಟೆಕ್ನಾಲಜಿ ಎಲ್ಲ ದಾರಿ ತಪ್ಪಬೇಕಾದ್ರೆ 2 ವಿಧಾನ ಪ್ರಧಾನ. ಮನೆಯಲ್ಲಿರ್ತಕ್ಕಂಥ ಹಿರಿಯರು ಇವತ್ತಿಗೂ ಸಹಿತ 60 ವರ್ಷ 70 ವರ್ಷ 80 ವರ್ಷದ ದಂಪತಿಗಳು ಗಂಡ ಹೆಂಡತಿರಲ್ಲ ಆ ಅನ್ಯೋನ್ಯತೆ ಪ್ರೀತಿ ವಿಶ್ವಾಸ ಇದೆ. ಹೊಸದಾಗಿ ಮದುವೆಯಾಗಿ ಹೊಸ ಜೀವನವನ್ನು ಕಂಡು ಹೊಸ ಬದುಕನ್ನು ಕಂಡು ಇವಾಗಿನ ಥರ ಅವತ್ತಿನ ಸುಖ ಇಲ್ಲ. ಇವತ್ತಿನ ತರಹ ಹೊರಗಡೆ ಇರ್ತಕ್ಕಂತಹ ವ್ಯವಹಾರ ಇಲ್ಲ. ಇವತ್ತಿನ ತರಹ ಹಿಂದಿನವರು ಅವಾಗಿಂದವಾಗಲೇ ಟೂರ್ಗಳಾಗಲಿ ಅಥವಾ ಟ್ರಿಪ್ಪುಗಳಾಗಲಿ, ಊಟಿ ಕೊಡಗಿನಲ್ಲಾಗಲಿ ಅಥವಾ ಇನ್ನೆಲ್ಲೋ ಒಂದು ಕಡೆ ಸ್ಟೇ ಆಗಲಿ, ಸ್ಟೇ ಹೋಮ್ಗಳಾಗಲಿ, ಹೆಂಡ್ತಿನ ಕರ್ಕೊಂಡು ಇವತ್ತು ಬೇಜಾರಾಗ್ತಿದೆ ಅಂತ ವಾರಕ್ಕೊಂದ್ಸತಿ ಗಾಡಿ ತೊಗೊಂಡು ಬೈಕ್ ತೊಗೊಂಡು ಓಡೋಗೋದಾಗಲಿ, ಇದ್ಯಾವುದೂ ಇಲ್ಲ. ಮಾತಾಡಿದ್ರೆ ಇವತ್ತಿನ ಜನಾಂಗಕ್ಕೆ ಏನಾಗ್ಬಿಟ್ಟಿದೆ, ಬೋರ್ ಆಗ್ತಾ ಇದೆ. ಮನಸ್ಸಿಗೆ ನೆಮ್ಮದಿ ಬೇಕು. ಈ ನೆಮ್ಮದಿ ಬೇಕು ಅಂತ ಒಂದು ಮಾತಿಗೆ ಅರ್ಥನೇ ಇಲ್ಲ. ಇರ್ತಕ್ಕಂಥದ್ದು ಕುಟುಂಬದಲ್ಲಿ ಅಕ್ಕ ತಂಗಿರಿದ್ದಾರೆ, ಅಣ್ಣ ಇದ್ದಾರೆ, ಅಥವಾ ಇನ್ನೇನೋ ಬೇಕು ಬೇಡ ನನ್ನವರು ನನ್ನವರು ಅಂತಕ್ಕಂಥವ್ರು ಇದ್ದಾರೆ. ಇವರೆಲ್ಲರ ಮಧ್ಯದಲ್ಲಿದ್ದೀರಿ. ಒಬ್ಬರಿಗೆ ಮಾತ್ರ ಬೇಜಾರಾಗಿ ಬೈಕ್ ತೊಗೊಂಡು ವಾರಕ್ಕೊಂದ್ಸತಿ ಓಡೋಗೋದು ಏನರ್ಥ ಅದು? ಇದು ಒಂದು ಭಾಗ. ಆಮೇಲೆ ಪ್ರೀತಿಸಿದವಾಗ ಈ ಲವ್ ಮಾಡ್ತಿರಲ್ಲ, ಪ್ರೀತಿಸ್ತಿರಲ್ಲ, ಆಗ ಅನ್ಯೋನ್ಯತೆ ಸಾಕಷ್ಟಿರುತ್ತೆ. ಅರ್ಧ ಗಂಟೆ ಲೇಟಾಗಿ ಬರಲಿ, 1 ಅವರ್ ಲೇಟಾಗಿ ಬರಲಿ, ಪಾರ್ಕಲ್ಲಿ ಯಾವುದೋ ಮರದ ತಳಗಡೆ ಅನಾದಿ ಥರ ಒಂದು ಗೂಬೆ ಥರ ಸುಮ್ಮನೆ ಕೂತ್ಕೊಂಡು ಫೋನ್ ಎತ್ಕೊಂಡು ಈಗ ಬರ್ತಾರಾ ಆಗ ಬರ್ತಾರೆ, ಎಲ್ಲಿದ್ದೀರಿ ಟ್ರೇಸು, ಕನಿಷ್ಠ ಪಕ್ಷ ಅವ್ರು 100 ಸುಳ್ಳು ಹೇಳಿ ಮನೇಲಿ ರೂಮಲ್ಲೇ ಕೂತ್ಕೊಂಡು ಈಗ ನಾನು ಪಾರ್ಕ್ ಹತ್ರ ಇದ್ದೀನಿ, ವಿಧಾನಸೌಧ ದಾಟಿದ್ದೀನಿ ಅಥವಾ ಪೋಸ್ಟ್ ಆಫೀಸ್ ದಾಟಿದ್ದೀನಿ, ಇನ್ನೇ ಹಿಂದಿನ ರೋಡಲ್ಲಿದ್ದೀನಿ, ಪಾರ್ಕ್ ಹತ್ರ ಬಂದಿದ್ದೀನಿ, ಕೇಳ್ತಾ ಕೂತ್ಕೊಳ್ಳೋದು. ಇದೇ ಮನೆಯಲ್ಲಿ ಜನ್ಮ ಕೊಟ್ಟವರು 10 ನಿಮಿಷ ತಡವಾಗಿ ಟಿಫನ್ ತಂದು ಮುಂದಿಟ್ಟರೆ ಕಾಲಲ್ಲಿ ಒದ್ದುಬಿಟ್ಟು ಹೋಗಿ ಅಲ್ಲಿ ಪಾರ್ಕಲ್ಲಿ ಕೂತ್ಕೊಳ್ಳೋದು. ಯಾಕೆಂದರೆ ಅಲ್ಲಿ ಪ್ರೀತಿ ಆಕರ್ಷಣೆ, ಮ್ಯಾಗ್ನೆಟ್. ಒಂದು ಹೆಣ್ಣು ಗಂಡಿನ ಆ ಪರಸ್ಪರ ಆ ಪ್ರೀತಿ ವಿಶ್ವಾಸ ಬಾಂಧವ್ಯ ಇದೆಯಲ್ಲ, ಅದು ಎಲ್ಲಕ್ಕೂ ಮೀರಿರ್ತಕ್ಕಂಥದ್ದು. ಅದು ಕೆಲವರಲ್ಲಿ ಮಾತ್ರ ಅದನ್ನು ಬೇರೆ ಥರ ತಗೊಂಡು ಹೋಗ್ಬಿಡ್ತಾರೆ. ಒಮ್ಮೆ ಸ್ಪರ್ಶಿಸಿದ್ರೆ ಸಾಕಪ್ಪ ಅನ್ನೋ ಮಟ್ಟಕ್ಕೆ, ಒಮ್ಮೆ ನೋಡಿದ್ರೆ ಸಾಕಪ್ಪ ಅನ್ನೋ ಮಟ್ಟಕ್ಕೆ, ಒಮ್ಮೆ ಮಾತಾಡಿದ್ರೆ ಸಾಕಪ್ಪ ಅನ್ನೋ ಮಟ್ಟಿಗೆ ಹೊರಟೋಗಿರುತ್ತೆ ಅದು. ಅದಾದ ನಂತರ ಹಿರಿಯರು ಕೂಡಿಸಿ ಮದುವೆ ಮಾಡಿದ್ಮೇಲೆ ಅಯ್ಯೋ ಇಷ್ಟೇನಾ ಅನ್ನೋ ಮಟ್ಟಕ್ಕಾಗುತ್ತೆ. ಇದನ್ನು ಗುರುರಾಜ ನಾಯ್ಡು ಅವರು ಹರಿಕತೆನಲ್ಲಿ ತುಂಬ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಮದುವೆ ಅಂದ್ರೇನು, ಹೆಣ್ಣು ಅಂದ್ರೇನು, ಗಂಡು ಅಂದ್ರೇನು, ಆ 2 ಮನಸ್ಸುಗಳೇನು, ಏನಕ್ಕೆ ಆತುರಿತಾ ಇರುತ್ತೆ, ಆತುರದ ನಂತರ ಎಲ್ಲಿಗೆ ಹೋಗಿ ಮುಟ್ಟುತ್ತದು ಅಂತ. ಆಗ 1 ಗಂಟೆ 2 ಗಂಟೆ ಒಬ್ರಿಗೊಬ್ರು ಕಾಯೋದಿತ್ತು. ಬರೀ ಗಂಡು ಮಾತ್ರ ಹೆಣ್ಣು ಮಾತ್ರ ಅಂತ ನಾನು ಹೇಳ್ತಿಲ್ಲ. ಈ ಕಡೆ ಗಂಡು ಕಾಯೋದುಂಟು, ಹೆಣ್ಣು ಕಾಯೋದುಂಟು. ಮಧ್ಯಾಹ್ನ 2 ಗಂಟೆಗೆ ಬಂದು ನಿನ್ನ ಹತ್ರ ಮಾತಾಡ್ತೀನಿ ಅಂದ ವ್ಯಕ್ತಿ 4 ಗಂಟೆ ಬರ್ದಿದ್ರು 4 ಗಂಟೆವರೆಗೂ ಪಾರ್ಕಲ್ಲೇ ಕೂತಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತಿಗೂ ಇದ್ದಾರೆ. ಮನೆಗೆ ಹೋದ್ರೆ ಅಪ್ಪ ಅಮ್ಮ ಉಗಿತಾರೆ ಅಂತ ಗೊತ್ತಿದ್ರು 7 ಗಂಟೆ ಆದರೂ ಪಾರ್ಕಲ್ಲೇ ಬಿದ್ದಿರ್ತಾರೆ. ಇದು ಹುಡುಗನೂ ಮಾಡ್ತಾರೆ, ಹುಡುಗನೂ ಮಾಡ್ತಾನೆ, ಹುಡುಗಿನೂ ಮಾಡ್ತಾಳೆ, ಇಬ್ಬರೂ ಮಾಡ್ತಾರೆ. ಇಷ್ಟು ಕಾತುರುತ್ತೆ, ಇಷ್ಟು ಕಾದು, ಇಷ್ಟು ನಂದು ನಮ್ಮ ಆ ಒಂದು ಕ್ಷಣ ಹೇಗೆ ಅಂದರೆ ಅಷ್ಟು ಅಮೂಲ್ಯವಾಗಿರುವ ಕ್ಷಣಗಳಾಗಿ ಆಲೋಚನೆ ಮಾಡಿ. ಮದುವೆ ಆದ 1 ದಿವಸಕ್ಕೋ 10 ದಿವಸಕ್ಕೋ ಅಲ್ಲಿ ಶುರು ಆಗುತ್ತೆ ನೋಡಿ ಬೆರಕು. ಯಾಕೆ ಆ ದಿನಗಳು ಇವರಿಗೆ ಬರೋದಿಲ್ಲ? ಆ ಪ್ರಾರಂಭದ ಕಾತುರತೆ ಎಲ್ಲಿ ಹೋಗ್ಬಿಡ್ತು? ಇಲ್ಲಿ ಅರ್ಥ ಮಾಡ್ಕೋಬೇಕಾದಂಥ ವಿಚಾರ ಇದೆ. ಆಗ ನಾನು ನನ್ನ ಕಣ್ಣೆದುರುಗ ಬೊಂಬೆ, ನಾನು ನಾನು ಪ್ರೀತಿಸ್ತಕ್ಕಂಥ ಹುಡುಗಿ, ಇಬ್ಬರೇ ಪ್ರಪಂಚ. ಮದುವೆ ಆದಮೇಲೆ ಈ ಕಡೆ ಅತ್ತೆ ಮಾವ ಬಂದರು, ಮೈದ್ನ ಬಂದ, ನಾದ್ನಿ ಬಂದಳು. ಈ ಕಡೆ ಅತ್ತೆ ಮಾವ ಬಂದರು, ಇಡೀ ದೊಡ್ಡ ಕುಟುಂಬ. ಆಗ ನಿನ್ನ ಸಮಯ ಕಾಯುವ ಸಮಯ ನಿನ್ನ ಮನೆಯಿಂದ ಹೋಗ್ತಾ ಇದ್ದೆ. ಈಗ ನಿನ್ನ ಮನೆಯಲ್ಲೇ ಸಾಮ್ರಾಜ್ಯ ಬಂದ್ಬಿಡ್ತಲ್ಲ. ಆಗ ಪ್ರೀತಿ ಅಂತಕ್ಕಂಥದ್ದು 50% ಆಟೋಮೆಟಿಕ್ಕಾಗಿ ಡೌನ್ ಮಾಡಿಬಿಡ್ತಾರೆ. ಇವತ್ತಿನ ಜನಾಂಗದ ಬಗ್ಗೆ ಮಾತ್ರ ನಾನು ತಿಳಿಸ್ತಾ ಇದ್ದೇನೆ. ಆದರೆ ಹಿಂದಿನವ್ರ ಪದ್ಧತಿ ಹಾಗಿರಲಿಲ್ಲ, ಹಿಂದಿನವರ ಉಡುಗೆ ತೊಡುಗೆ ಹಾಗಿರಲಿಲ್ಲ. ಈಗ ಏನೆಲ್ಲ ಸ್ವತಂತ್ರ ಇದೆ, ಆಗ ಸ್ವತಂತ್ರ ಇಲ್ಲ. ಈಗ ನಾನು ನನ್ನ ಕಣ್ಣೆದುರುಗ ಬೊಂಬೆ ಅಷ್ಟೇ ಇರ್ತೀವಿ ಪ್ರಪಂಚ. ಎಷ್ಟೋ ಜನ ಮದುವೆ ಆದ ತಕ್ಷಣ ನಮ್ಮನೆ ದೊಡ್ಡವರು ತಂದೆ ತಾಯಿ ಮಾಡೋ ತಪ್ಪೇನು ಗೊತ್ತಾ? ಆ ಗಂಡು ಹೆಣ್ಣನ್ನು ಸಾಧ್ಯವಾದಷ್ಟು ನಮ್ಮ ಸರಹದ್ದಲ್ಲಿ ಇಟ್ಕೊಳ್ಬೇಕು. ಅವ್ರ ಜೀವನವನ್ನು ಹೀಗೆಲ್ಲ ಹೀಗೆ ನಡೆಸ್ಕೊಂಡು ಹೋಗಿ ಅಂತ ಹೇಳಬೇಕು. ಆದರೆ ಈಗ ಮದುವೆ ಆಗಿರ್ತಕ್ಕಂಥ ಮದುವೆ ಆದ ತಕ್ಷಣ ಏನು ಮಾಡ್ತೀರಿ ತಂದೆ ತಾಯಿ ಎದುರು? ನಾಳೆ ಅವ್ರೇನಾದ್ರು ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋ ಅಂತ ಇವತ್ತೇ ಅವ್ರಿಗೊಂದು ಮನೆ ಮಾಡಿಬಿಟ್ಟು ಪ್ರತ್ಯೇಕವಾಗಿರಿ ಅನ್ನೋದು. ಯಾವತ್ತೂ ಒಂದಷ್ಟು ದಿನ ನೋಡಿ, ಈ ಒಂದು ಮಾತನ್ನು
ಹಿರಿಯರು ಅರ್ಥ ಮಾಡ್ಕೋಬೇಕು, ಕಿರಿಯರು ಅರ್ಥ ಮಾಡ್ಕೋಬೇಕು. ಯಾವುದನ್ನೇ ಆದರೂ ಒಂದಷ್ಟು ಕಾದು ಅದರ ಬಗ್ಗೆ ನಾವು ಜೀವನವನ್ನು ನಡೆಸೋದು ಅದು ಮೂಲಾರ್ಥ. ಅಂಗೈಯಲ್ಲೇ ಸಾಮ್ರಾಜ್ಯ ಅಂದರೆ ಇಲ್ಲಿರ್ತಕ್ಕಂಥದ್ದಕ್ಕೆ ಬೆಲೆ ಇಲ್ಲ. ಇಲ್ಲಿರ್ತಕ್ಕಂಥದ್ದನ್ನು ಹುಡುಕಬೇಕು, ಕಾಯಬೇಕು, ಸಮಯವನ್ನು ನೋಡಿ ಇದನ್ನು ಆಹಾರವನ್ನು ಸ್ವೀಕರಿಸಬೇಕು. ಅರ್ಥ ಮಾಡ್ಕೊಳ್ಳಿ ವಿಚಾರವನ್ನು. ಇದು ನೀವು ದೊಡ್ಡವರು ಏನು ಮಾಡ್ತಿದ್ದೀರಿ, ಮನೆಯಲ್ಲಿ ದೊಡ್ಡವರು ಮಗ ಸೊಸೆನೋ ಅಥವಾ ಮಗಳು ಅಳಿಯನೋ ಮನೆಯಲ್ಲಿದ್ದಾಗ ಅಷ್ಟೂ ಜನಗಳ ಮಧ್ಯದಲ್ಲಿ ಅವರಿಬ್ಬರ ಮಾತುಕತೆಗೆ ಒಂದಿಷ್ಟು ಸಮಯ ಬ್ರೇಕ್ ಬೀಳುತ್ತೆ. ಆಗ ಅವರಲ್ಲಿ ಪ್ರೀತಿ ಅನ್ನೋದು ಮತ್ತಷ್ಟು ಉಕ್ಕತ್ತೆ. ಯಾವಾಗ ಗಂಡ ಹೆಂಡತಿ ಮದುವೆ ಆದ ತಕ್ಷಣ ನೀವು ಚೆನ್ನಾಗಿರಬೇಕು ಅಂತೇಳಿ ನಾವು ಪ್ರತ್ಯೇಕವಾಗಿ ಮನೆ ಮಾಡಿಕೊಟ್ಬಿಡ್ತೀವೋ, ಆಗ ಏನಾಗುತ್ತೆ, ನಾನು ನನ್ನ ಕಣ್ಣೆದುರುಗೋ ಬೊಂಬೆ ಬೆಳಗ್ಗೆ ನೋಡ್ತಾರೆ, ಮಧ್ಯಾಹ್ನ ನೋಡ್ತಾರೆ, ಸಾಯಂಕಾಲ ನೋಡ್ತಾರೆ, ನಾಳೆಗೆ ಯಾಕೋ ನಾನು ಬೇಡ ಅನಿಸುತ್ತೆ, ಹೊಸದು ನೋಡಬೇಕು. ಬರೀ ಹುಡುಗ ಮಾತ್ರ ಅಲ್ಲ, ಹುಡುಗಿ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ ಇದರಲ್ಲಿ. ಇವತ್ತಿನ ಹೆಣ್ಣು ಮಕ್ಕಳು ಸಹಿತ, ಇವತ್ತಿನ ಹೆಣ್ಣು ಮಕ್ಕಳು, ಅಂದಿನ ಹೆಣ್ಣು ಮಕ್ಕಳಲ್ಲ, ಇವತ್ತಿನ ಹೆಣ್ಣು ಮಕ್ಕಳು ನನಗೆ ಯಾಕೋ ಇವನ ಜೀವನ ಬೇಡ ಅನಿಸುತ್ತೆ, ಇವನ ನಡೆ ನಡವಳಿಕೆ ಸರಿಯಿಲ್ಲ ಅನಿಸುತ್ತೆ. ಹಿಂದೆ ಗಂಡನ್ನ ಮಾತಾಡ್ತಕ್ಕಂಥ ರೀತಿಯೇ ಬೇರೆ ಇತ್ತು, ಗಂಡನಿಗೆ ಕೊಡುವ ಸ್ಥಾನಮಾನ ಬೇರೆ ಇತ್ತು. ಅಸಲು ಗಂಡು ಹೆಣ್ಣಿಗೆ ವಯಸ್ಸಿನ ತಾರತಮ್ಯ ಯಾತಕ್ಕಾಗಿ ಮಾಡಿದ್ದಾರೆ? ಇವತ್ತಿನ ದಿವಸ ಒಂದಷ್ಟು ಜನನ ದಾರಿ ತೋರಿಸ್ತಾರೆ. ಅವರಿಗೆಲ್ಲ ವಯಸ್ಸು ಹೀಗೆ ದೇವಾನ್ ದೇವತೆಗಳ ಕಾಲದಲ್ಲೆಲ್ಲ ಹೆಣ್ಣು ದೊಡ್ಡವಳಾಗಿದ್ದು ಗಂಡು ಚಿಕ್ಕವನಾಗಿರಲಿಲ್ವಾ? ಇವತ್ತಿನ ಮಾತಿದು. 1, 2, 3 ಮಾತ್ರ ನಿಮ್ಮ ಕೈ ಸಿಗ್ಬೋದದವು. ಆದರೆ ಧರ್ಮಶಾಸ್ತ್ರ ಪ್ರಕಾರ ಹೆಣ್ಣಿನ ವಯಸ್ಸೆಷ್ಟು, ಗಂಡಿನ ವಯಸ್ಸೆಷ್ಟು, ಅವರಿಬ್ಬರ ಮಧ್ಯೆ ವಯಸ್ಸಿನ ತಾರತಮ್ಯ ಇದ್ದಾಗ ಮಾತ್ರ ಅವರ ಜೀವನಕ್ಕೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೆ ಎಂಬತಕ್ಕಂಥ ಆ ಒಂದು ಒಳಾರ್ಥವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯಲ್ಲಿ ನಾವು, ಅಂದರೆ ನಮ್ಮ ಕಾತುರತೆ ಏನಿದೆ, ನನಗೆ ಇದು ಬೇಕು, ನನಗೆ ಇವ್ರು ಬೇಕು ಅಷ್ಟೇ. ಆ ಬೇಕು ಎಂಬತಕ್ಕಂಥದ್ರಿಂದ ಅದರ ಹಿಂದು ಮುಂದೆ ಇರತಕ್ಕಂಥ ಸಾಧಕ ಬಾಧಕಗಳನ್ನು ನಾವ್ಯಾರೂ ಚಿಂತನೆ ಮಾಡ್ತಿಲ್ಲ. ಮನೇಲಿರ್ತಕ್ಕಂಥ ಪೋಷಕರು ಸಹಿತ ಮದುವೆ ಆಗಿ ಒಂದಿಷ್ಟು ದಿವಸ ಅಥವಾ 1-2 ವರ್ಷ ಅವ್ರನ್ನ ಅವ್ರ ಜೊತೆಯಲ್ಲೇ ಇಟ್ಕೊಂಡು ಜೀವನ ಅಂದ್ರೇನು, ಮೌಲ್ಯ ಅಂದ್ರೇನು, ನಾವಿಬ್ಬರು ಅಪ್ಪ ಅಮ್ಮ ಹೇಗಿದ್ದೀವಿ ನೋಡಿ ಹಾಗೆ ನೀವಿರಬೇಕು ಅನ್ನೋದನ್ನು ನಾವು ಮಕ್ಕಳಿಗೆ ತಿಳಿ ಹೇಳಬೇಕು. ಮದುವೆ ಮಾಡಿಕೊಟ್ಟ ತಕ್ಷಣ ನೀವು ಪ್ರತ್ಯೇಕವಾಗಿ ಹೋಗಿ ಅಂತ ನಾವೇ ದೂರ ತಳ್ತಿದ್ದೀವಲ್ಲ. ಮನೆಯಲ್ಲೇ ನಾವು ಇನ್ನೊಂದು ರೂಮ್ ಅಂತ ಮಾಡಿ ಪ್ರತ್ಯೇಕವಾಗಿ ಒಬ್ಬರು ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರಿಗೆ ಬಂದು ಮದ್ದೊಂದು ಲಿಫ್ಟ್ ಬಿದ್ದರೆ ಸಾಕು, ಅಲ್ಲಿ ಮುಗೀತು, ಜೀವನ ಹಾಳಾಯಿತು ಅಂತ. ಅದಕ್ಕೆ ಹಿಂದೆಲ್ಲ ಮನೆಗಳು ಕಟ್ಟಬೇಕಾದ್ರೆ ಏನು ಮಾಡೋರು, ಅಲ್ಲಿ ಒಂದೇ ಫ್ಲೋರ್, ಒಂದು ಮೋಲ್ಡ್ ಅದ್ರ ಮೇಲೆ ಇರಲಿಲ್ಲ, ಅದ್ರ ಮೇಲೆ ಬೇಕಂದ್ರೆ ಬೇಸಿಗೆ ಕಾಲದಲ್ಲಿ ಚಾಪೆ ಹಾಸ್ಕೊಂಡು ಮೇಲೆ ಮಾಡಿ ಮೇಲೆ ಮಲ್ಕೋ ಅಂತ ಹೇಳೋರು. ಆದರೆ ಇವತ್ತು ಹಂಗಲ್ಲ. ಅಂದರೆ ಎಲ್ಲವೂ ಬದಲಾವಣೆ ಇದೆ. ಓವರಾಲ್ ಫೈನಲ್ ಆಗಿ ಹೇಳ್ಬೋದಾದರೆ ಸಬ್ಜೆಕ್ಟ್ ಎಂಡ್ ಆಗೋದು ಈ ರೀತಿ ಹೇಳಪ್ಪ ಅಂದರೆ, ಏನೇ ಬಂದರೂ ಕಷ್ಟ ಸುಖ ಇಲ್ಲಿದ್ದು ನೋಡ್ಕೋಬೇಕು. 4 ದಿವಸ ಹೆಣ್ಣಾದವಳು ತವ್ರಿಗೆ ಸೇರಿಕೊಂಡ್ರು ಅವಳು ಮನಸ್ಸು ಕೆಡುತ್ತೆ. 4 ದಿವಸ ನನ್ನ ಗಂಡ ನಾನು ಮಾತಾಡ್ದಿರ ಗಂಡನ್ನ ಬಿಟ್ಟಿದ್ದೀನಿ ಅಂದರೆ ಅವನು ಆಫೀಸ್ಗೆ ಹೋಗ್ತಾನೆ, ಸಂಜೆ ಲೇಟಾಗಿ ಬರ್ತಾನೆ 1ನೇ ದಿವಸ, 2ನೇ ದಿವಸ ಆಫೀಸ್ಗೆ ಹೋಗ್ತಾನೆ, ಇನ್ನೂ ಲೇಟಾಗಿ ಬರ್ತಾನೆ. ಏನಕ್ಕೆ? ಮನೆಗೆ ಬಂದರೆ ಹೆಂಡತಿ ಮಾತಾಡೋದಿಲ್ಲ, ಹೆಂಡತಿ ಕೈಲಿ ಒಂದು ಕಾಫಿಗೆ ತೊಗೊಳೋಂಗಿಲ್ಲ. ಅವಳು ನನ್ನನ್ನು ಈ ಕಡೆ ನಾನು ಹಿಂಗೆ ಬಂದರೆ ಅವಳು ಪಕ್ಕದ ರೂಮ್ಗೆ ಹೋಗ್ತಾಳೆ. ಸದಾಕಾಲ ರೂಮಲ್ಲಿ ಜೊತೆಲಿ ಮಲಗ್ತಿದ್ದವರು ಸಡನ್ನಾಗಿ ನಾವು ಹೊರಗಡೆ ಇದ್ದೀವಿ, ನಮ್ಮಮ್ಮನ ಪಕ್ಕದಲ್ಲೋ ಅಥವಾ ಇನ್ನೆಲ್ಲೋ ಹೋಗ್ತಾಳೆ ಅಥವಾ ಇನ್ನೇನೋ ಒಂದು ಹೇಳ್ತಾಳೆ. ನಾನು ಬಂದ ತಕ್ಷಣ ಫೋನ್ ಕೈಲಿ ಇಟ್ಕೊಳ್ತಾಳೆ, ಇನ್ಯಾರ ಹತ್ರ ಮಾತಾಡ್ತಿರ್ತಾಳೆ. ನಾನು ಬಂದ ತಕ್ಷಣ ನೀರು ಕುಡಿತೀರಾ, ಕಾಫಿ ಕುಡಿತೀರಾ, ಗಲಾಟೆ ಆಗಿದೆ, ಜಗಳ ಆಗಿದೆ, ಹೊಡೆದಾಟ ಆಗಿದೆ. ಆದರೂ ಆ ಕ್ಷಣಕ್ಕೆ ಅದನ್ನು ಬಿಟ್ಟು, ಏಕೆಂದರೆ ಜೀವನ ಇವತ್ತು ಒಂದು ದಿವಸಕ್ಕೆ ಅಲ್ವಲ್ಲ. ನಾವು ಮದುವೆನೋ ಅಥವಾ ಒಂದು ಬಾಂಧವ್ಯನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತಕ್ಕಂಥದ್ದು ಅಗ್ರಿಮೆಂಟ್ ಮಾಡಿಕೊಂಡು 15 ದಿವಸದ ಮಟ್ಟಿಗೆ ಅಂತ ನಾವು ಬರೆದು ಬಂದಿಲ್ಲ. ನಮ್ಮ ಜೀವನನೇ ಇಲ್ಲಿ ಅಂತ ಬಂದಿದ್ದೀವಿ. ಇವರೆಲ್ಲರೂ ಹೊಸೊಬ್ಬರು, ಇವರೆಲ್ಲರ ಮಧ್ಯದಲ್ಲೇ ಜೀವನ ಮಾಡಬೇಕು ಅಂತ ನಾವು ಬಂದಾಗ ಇಂತಹ ಏರಿಳಿತಗಳು ಬಂದರೆ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿಂದಲೇ ಅದನ್ನು ಮುಚ್ಚಿ ನಾವು ಸೆಕೆಂಡ್ ಅಂದರೆ 2ನೇ ಸತಿ ಬೆಳಿಗ್ಗೆ 6 ಗಂಟೆ ಗಲಾಟೆ ಇತ್ತು, ಸಂಜೆ 6 ಗಂಟೆ ಬಂದಾಗ ಹಸನ್ಮುಖಿತನ ಹೋಗೋದು, ನೀರು ಕೊಟ್ಟು ನಗನಗ್ತಾ ಬೆಳಿಗ್ಗೆ ಏನೋ ಆಗೋಯ್ತು, ನಾವು ಚೆನ್ನಾಗಿರೋಣ. ಒಂದು ಮಾತು, ಇಬ್ಬರಲ್ಲಿ ಯಾರಾದ್ರೂ ಸೋಲ್ಲೇಬೇಕು. ಗಂಡ ಹೆಂಡತಿಯರ ಮಧ್ಯದಲ್ಲಿ ಸೋಲು ಗೆಲುವಿದ್ದರೆ ಜೀವನ, ನಾನು ಎಂಬತಕ್ಕಂಥ ಮದಮಾತ್ಸರ್ಯ ಇದ್ದರೆ ಅದು ಆ ಕ್ಷಣಕ್ಕೆ ಹಾಳು. ಇದಾಗಬಾರ್ದು. ಒಳ್ಳೆಯದಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಶುಭ ಬುಧವಾರದ ವಿಶೇಷತೆ ಏನು ತಿಳ್ಕೊಂಡು ಗುರುಜಿಯವರಿಂದ. ಗುರುಜಿ, ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ, ಪಂಚಾಂಗ ಶ್ರವಣ ಮಾಡಬೇಕು. ಇದರ ಮಧ್ಯೆ ಇನ್ನೊಂದು ವಿಚಾರ ತಲೆಗೆ ಬಂತು ನನಗೆ. ಈ ಪ್ರೀತಿ ಪ್ರೇಮ ಮಾಡಿ ಲವ್ ಮಾಡಿದ ನಂತರ ಮನೆಯಲ್ಲಿ ಹಿರಿಯರನ್ನು ಬಲವಂತವಾಗಿ ಒಪ್ಪಿಸಿ ಮದುವೆ ಆಗ್ತಾರೆ.
ಈ ಹಿರಿಯರಿಗೆ ಏನಪ್ಪ ಅಂದರೆ ಮದುವೆ ಮಾಡ್ಕೊಡೋದು ಮಾಡಿಕೊಟ್ಬಿಡ್ತಾರೆ. ಮಗಳು ಹೇಳಿದ ಮಾತು ಕೇಳಲ್ಲ, ಮಗ ಹೇಳಿದ ಮಾತು ಕೇಳಲ್ಲ, ಮದುವೆ ಮಾಡಿಬಿಡ್ತಾರೆ. ಅದಾದ ನಂತರ ಆ ಪ್ರೀತಿ ವಿಶ್ವಾಸ ನಂದು ಅಂತ ಅವ್ರು ತಗೊಳ್ಳೋ ತನಕ ಇವರಿಗೆ ಸಮಯ ಸಾಕಾಗೋದಿಲ್ಲ. ಆಗೇನಾಗುತ್ತೆ, ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗದಿರೋ ಇರ್ತಕ್ಕಂಥದ್ದು, ಸೊಸೆಯನ್ನು ನೋಡಿದ್ರೆ ಆಗದಿರೋ ಇರ್ತಕ್ಕಂಥ ಪರಿಸ್ಥಿತಿ ಆಗೋಗುತ್ತೆ. ಅಳಿಯನ್ನ ನೋಡಿದ್ರೆ ಮನೆಗೆ ಬಂದರೂ ಸಹಿತ ಅಳಿಯನ್ನ ಕೂತ್ಕೊ ಅಂತ ಹೇಳುವಂಥ ಪರಿಸ್ಥಿತಿ, ವ್ಯವಧಾನತೆ, ಮನಸ್ಥಿತಿ ಸಾಮಾನ್ಯಕ್ಕೆ ತುಂಬ ಕಷ್ಟ. ಒಲ್ಲದ ಗಂಡನಿಗೆ ಮೊಸರಿನಲ್ಲಿ ಕಲ್ಲು ಅಂತ. ಅವನು ಮದುವೆಯಾಗಿ 1 ವರ್ಷ ಆಗಿ ಅವನ ಹೆಂಡತಿನ ಜೋಪಾನವಾಗಿ ಕಾಪಾಡ್ತಾ ಇದ್ರು, ನೋಡ್ಕೊಳ್ತಾ ಇದ್ರು, ಪ್ರೀತಿ ವಿಶ್ವಾಸ ಹಂಚ್ತಾ ಇದ್ರು. ನಿನ್ನ ಗಂಡ ಸರಿ ಇಲ್ಲ, ಅವ್ನು ಸರಿಯಾಗಿ ಕೆಲಸ ಮಾಡಲ್ಲ, ಅವನ ಸಂಪಾದನೆ ಸರಿ ಇಲ್ಲ. ನೋಡಿ ಇವತ್ತು 8 ಗಂಟೆಗೆ ಬಂದಿದ್ದಾನೆ, 9 ಗಂಟೆಗೆ ಬಂದಿದ್ದಾನೆ. ಅವನು ಏನು ಕೆಲಸಕ್ಕಾಗಿರ್ತಾನೋ ಅವರಿಬ್ಬರ ಮಧ್ಯದಲ್ಲಿ ಯಾವುದೇ ಥರ ಹುಳಿ ಇರೋದಿಲ್ಲ. ಮನೇಲಿ ದೊಡ್ಡವ್ರು ನಾವು ಹುಳಿ ಹಿಂಡ್ತಾ ಇರ್ತೀವಿ. ನಮ್ಮ ಚಿಂತನೆ ಏನಪ್ಪ ಅಂದರೆ, ಮಗಳು ನಾನು ಮನೆಗೆ ಬಂದುಬಿಟ್ರೆ ಸಾಕು, ಅದಾದಮೇಲೆ ಮುಂದೆ ಏನು ಜೀವನ, ಅವಳ ಜೀವನ ಏನಾಗುತ್ತೆ, ಅವಳು ಬದುಕಿ ಯಾವ ಮಟ್ಟಕ್ಕೆ ಹೋಗುತ್ತೆ, ಆ ಚಿಂತನೆ ತಂದೆ ತಾಯಿ ನಾವು ಮಾಡಲ್ಲ. ಇದು ಒಬ್ಬಿಬ್ಬರ ಕಥೆ ಅಲ್ಲ, ತುಂಬ ಜನಗಳ ಮನೆಯಲ್ಲಿ ನಡೀತಿರ್ತಕ್ಕಂಥ ಕಥೆ ಇದು. ಏನೋ ಮದುವೆ ಆಗಿದ್ದಾರೆ, ಆಯಿತು, ನಾವು ಅಕ್ಷತೆ ಹಾಕ್ಬಿಟ್ಟಿದ್ದೀವಿ, ಅವರಿಬ್ಬರ ಜೀವನ ಹೇಗೋ ನಡ್ಕೊಂಡು ಹೋಗ್ತಿದೆ, ಅವ್ರು ನೀನು ಬಿಡೋಣ, ಅವ್ರು ನೆಮ್ಮದಿಯಾಗಿರೋಕ್ಕೆ ಬಿಡೋಣ. ನಾವು ಬಿಡೋದಿಲ್ಲ. ಸಣ್ಣ ಸಣ್ಣ ವಿಚಾರ ಸಹಿತ ತಲೆ ತುಂಬೋದು. ಏನು ನಿನ್ನ ಗಂಡ ಚೆನ್ನಾಗಿ ನೋಡ್ಕೊಳ್ತಿದ್ದಾನ, ನಿನ್ನ ಗಂಡ ಅಲ್ಲಿ ಕರ್ಕೊಂಡೋದ್ನ, ಹಿತ್ತೆ ಕೊಟ್ನ, ಅಥವಾ ಏನು ಹೇಗಿದ್ದೀರಿ, ಬೇಡವಾದ ವಿಚಾರ. ಅವಳ ಗಂಡ ಅವನು ತೆಕ್ಕೊಡ್ತಾನೋ ಅಥವಾ ಪ್ರೀತಿಸ್ತಾನೋ ಅಥವಾ ಎಲ್ಲಿ ಕರ್ಕೊಂಡು ಹೋಗ್ತಾನೋ ಬಿಡ್ತಾನೋ, ಬಟ್ ಅವರಿಬ್ಬರು ಚೆನ್ನಾಗೇ ಇರ್ತಾರೆ. ಅವರಿಬ್ಬರ ಮಧ್ಯದಲ್ಲಿ ಹುಳಿ ಹಿಂಡೋರು ನಾವೇ. ಬಹುಶಃ ಈ ಮಾತು ಸ್ವಲ್ಪ ಜನ ಹಿರಿಯರಿಗೆ ಮನಸ್ಸಿಗೆ ನೋವು ಉಂಟಾಗುತ್ತೇನೋ. ಇದು ಪ್ರಕೃತಿ, ಇದು ಹೊರಗೆ ನಡೀತಾ ಇರೋ ಪ್ರಪಂಚ ಇದು. ಇಲ್ಲೂ ಸಹಿತ ಒಂದಷ್ಟು ಸಂಸಾರಗಳು ಹಾಳಾಗೋಗ್ಬಿಡುತ್ತೆ. ಅದೇನಾಗುತ್ತೆ, ದಿನಕ್ಕೊಂದು ಹುಳಿಪೆಟ್ಟು ಬೀಳ್ತಾ 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 ಅದೊಂದು ವಿಗ್ರಹ ಆಗೋಕ್ಕೆ ಶುರುವಾಗುತ್ತೆ. ಹೌದು, ನನ್ನ ಗಂಡ ಯಾಕೆ ಲೇಟಾಗಿ ಬರ್ತಾನೆ, ಯಾವಾಗಲೂ 6 ಗಂಟೆಗೆ ಬರ್ತಿದ್ದವನು ಮೊನ್ನೆ 7 ಗಂಟೆಗೆ ಬಂದ, ನಿನ್ನೆ ರಾತ್ರಿ 8 ಗಂಟೆಗೆ ಬಂದ. ಅವನ ಪಾಕೆಟಲ್ಲಿ ನೋಡಿ ಇನ್ನೂ ಯಾರ್ದನ್ನ ಫೋನ್ ನಂಬರ್ ಇದೆಯೋ ಏನೋ. ಮೊಬೈಲ್ ನೋಡ್ತಾ ಇರ್ತೀಯ, ಅವನು ಹೊಸ ಹೊಸ ಐಡಿಯಾ, ಅನುಭವದ ಐಡಿಯಾ, ಹೊಸ ಹೊಸ ಐಡಿಯಾಗಳೆಲ್ಲ ತಲೆ ತುಂಬ್ತಾರೆ ಹೆಣ್ಮಕ್ಕಳಿಗೆ. ನಿಜಕ್ಕೂ ದಾರಿ ತಪ್ಪೋಗುತ್ತೆ. 100 ಸುಳ್ಳು ಹೇಳಿ ಒಂದು ಮದುವೆ ಮಾಡೋ ಅನ್ನೋದಿತ್ತು. ಈಗ ಮದುವೆ ಆದಮೇಲೆ 100 ಸುಳ್ಳು ಹೇಳಿ ಅವನ ಜೀವನ ಹಾಳು ಮಾಡೋ ಅನ್ನೋದು ಬಂದುಬಿಟ್ಟಿದೆ ಈಗ. ನಿಜಕ್ಕೂ ಹೇಳ್ತಾ ಹೊರಟ್ರೆ ಮಹರ್ಷಿವಾಣಿ ಕಾರ್ಯಕ್ರಮ ಸಾಕಾಗೋದಿಲ್ಲ. ಹಾಗೆ ನಾವು ಇದರಲ್ಲಿ ತುಂಬ ಆಳವಾಗಿ ಇಳಿಬಾರ್ದು. ಯಾಕೆಂದರೆ ಬೆಳಗ್ಗೆ ಆರೋಗ್ಯಕರವಾದ ಕಾರ್ಯಕ್ರಮ ಇದು. ಎಲ್ಲರ ಮನಸ್ಸಲ್ಲೂ ಒಂದು ಮೃದವನ್ನು, ಸಂತೋಷವನ್ನು, ಹೊಸ ಬದುಕನ್ನು. ಯಾಕೆಂದರೆ ಯಾರೂ ಬೆಳಗ್ಗೆದ್ದು ಸುಮ್ಮನೆ ಸಮಯ ಇಲ್ದಿರ ಕೂತ್ಕೊಂಡಿರೋದಿಲ್ಲ ಈ ಕಾರ್ಯಕ್ರಮಕ್ಕೆ. ಆದರೆ ವಿಚಾರಗಳು ಅರ್ಥ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಎಡುತ್ತಾ ಇದ್ದೀವಿ ನಾವು, ಅದನ್ನು ಸ್ವಲ್ಪ ಸರಿಪಡಿಸ್ಕೊಂಬಿಡೋಣ. ಸಂಸಾರ ಚೆನ್ನಾಗಿರಬೇಕು. ಯಾಕೆಂದರೆ ಇವತ್ತು ಬುಧವಾರ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿದ್ರೆ ಅದರ ಮಧ್ಯದಲ್ಲಿ ಶ್ರೀನಿವಾಸ್ ಈ ಒಂದು ವಿಚಾರವನ್ನು ತೆಗೆದು ಇಲ್ಲಿವರೆಗೂ ನನ್ನ ಮಾತಾಡೋಕ್ಕೆ ಅವಕಾಶ ಮಾಡಿಬಿಟ್ಟಿದ್ದಾರೆ. ಅಯ್ಯೋ ಗುರುಗಳೇ, ನೀವು ಕೊಟ್ಟಿರೋ ಅವಕಾಶ ಗುರುಗಳೇ ಇದು. ಅಲ್ಲ, ಸತ್ಯ ಇದು, ಬೇಕಿದು ಸಬ್ಜೆಕ್ಟ್ಸು ಹೀಗೆ ಬರಬೇಕು. ಯಾಕೆಂದರೆ ನಿನ್ನಲ್ಲಿ ಯಾರು ಏನು ಕೇಳ್ಕೊಳ್ತಾರೋ, ಏನು ಬರುತ್ತೋ, ಏನು ವಿಚಾರ ಇದೆಯೋ ಅದು ಸಮಾಜಕ್ಕೆ ಅದರಿಂದ ಒಂದಿಷ್ಟು ಪಾಠ ಆಗೋದಾದರೆ, ಅದಕ್ಕೆ ಸತ್ಯಾಸತ್ಯತೆಗಳು ತಿಳ್ಕೊಳ್ಳೋದಾದರೆ ಖಂಡಿತ ತಪ್ಪಲ್ಲ. ಯಾಕೆಂದರೆ ತೊಗೊಂಡ್ಬರೋದು ಒಳ್ಳೇದು. ನನ್ನ ವಯಸ್ಸಿನಲ್ಲಿ ಮದುವೆ ಆಗಿರತಕ್ಕಂಥ ಬದಲಾವಣೆಗಳು ಇವತ್ತಿನ ದಿವಸ ಇಷ್ಟು ಮನಸ್ಸಿಗೆ ನೋವುಂಟು ಮಾಡ್ತಿರ್ತಕ್ಕಂಥ ಪರಿಸ್ಥಿತಿಗಳು ಎದುರಾಗಿದೆ. ಅದೊಂದು ವಿಚಾರಕ್ಕೋಸ್ಕರ ನಾನು ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದೆ. ಆದರೆ ಎಲ್ಲ ಕಡೆನೂ ಹೀಗೆ ಇದೆ. ಹೌದು ಗುರುಗಳೇ. ಆದರೆ ಇವತ್ತಿನ ದಿವಸ ನಡೆದಿರತಕ್ಕಂಥ ಈ ಒಂದು ವಿಚಾರ ಎಲ್ಲರಿಗೂ ಕೂಡ ಬರೀ ಒಂದು ಸಬ್ಜೆಕ್ಟು, ಒಂದು ವಿಷಯ ಏನೋ ಹೇಳ್ತಾ ಇದ್ದಾರೆ ಗುರುಗಳು ಎಂಬತಕ್ಕಂಥದ್ದು ಮಾತ್ರ ಆಗಬಾರ್ದು. ಇದಿಲ್ಲಿಗೆ ಮುಗಿತಕ್ಕಂಥದ್ದಲ್ಲ. ಇದು ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಒಂದು ಸ್ಫೂರ್ತಿದಾಯಕವಾಗಿ ಆಗಬೇಕು ಇಂಥ ವಿಚಾರ. ಇವತ್ತಿನ ದಿವಸ ನಾವು ಬರೀ ದೂಷಣೆ ಮಾಡಿರ್ತಕ್ಕಂಥದ್ದು, ಇಲ್ಲೊಂದು ಯಾವುದೋ ಒಂದು ವಿಚಾರ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದಲ್ಲ. ಇವತ್ತಿನ ದಿವಸ ಸಾಕಷ್ಟು ನೀವು ಆಗಲೇ ಒಂದು ಮಾತು ಹೇಳಿದ್ರು ಗುರುಗಳೇ, ಇನ್ನೊಂದು ಮನೆ ಮಾಡ್ಕೊಂಡು ಆಚೆ ಹೋಗ್ಬಿಡ್ತಾರೆ. ಅಲ್ಲಿ ಒಬ್ಬರನ್ನ ಒಬ್ಬರು ಮಾತಾಡಿಕೊಂಡು ಪ್ರತಿನಿತ್ಯ ನೋಡಿ ಅವರಿಗೆ ಬೇರೆ ಆಲೋಚನೆಗಳಿರೋದಿಲ್ಲ. ನೋಡಿದ ಮಕ್ಕನೇ ನೋಡಿ ಅವ್ರಿಗೂ ಬೇಜಾರಾಗೋಗಿರುತ್ತೆ ಎಂಬತಕ್ಕಂಥದ್ದು. ಮತ್ತೊಂದು ಕಡೆ ಅವ್ರ ಮನಸ್ಸಲ್ಲೂ ಬಂದಿರ್ಬೋದೇನಪ್ಪ, ಎಲ್ಲೋ ಒಂದು ಕಡೆ ಯಾರಾದರೂ ಒಬ್ರು ಇದ್ದಿದ್ರೆ ನಮ್ಮ ಜೊತೆ ಮಾತಾಡಲಿಕ್ಕೆ, ಅವ್ರ ಜೊತೆ ಇದ್ದು ಅವ್ರ ನಮ್ಮ ಮಧ್ಯದಲ್ಲಿ ಕೂತು ಅವರು ನಮ್ಮಿಬ್ಬರ ಮಧ್ಯದಲ್ಲಿರ್ತಕ್ಕಂಥ ಆ ಒಂದು ವಿರಸವನ್ನು, ಆ ಒಂದು ಬ್ರೇಕ್ ಏನಿದೆ ಅದನ್ನು ಒಂದು ಮಾಡ್ಬೋದೇನೋ ಎಂಬತಕ್ಕಂಥದ್ದು ಅವ್ರ ಮನಸ್ಸಲ್ಲಿ ಇರ್ಬೋದಾಗಿತ್ತೇನೋ. ನಮ್ಮ ತಂದೆ ತಾಯಿ ಇದ್ದಿದ್ರೆ ಇವತ್ತಿನ ದಿವಸ ಏನೋ ಒಂದು ಮಾಡಿ ಈ ಜಗಳ ಕದನಗಳು ಕಡಿಮೆ ಆಗ್ಬೋದಾಗಿತ್ತೇನೋ ಎಂಬತಕ್ಕಂಥವ್ರು ಇದ್ದರು. ಆದರೆ ಈಗ ಈ ಕ್ಷಣ ಯಾರೆಲ್ಲ ಇಂತಹ ಒಂದು ಕೆಲಸಗಳನ್ನು ಮಾಡಿದ್ದೀರಿ, ಬೇರೆ ಮನೆ ಮಾಡಿದ್ದೀರೋ ಅವರಿಗೆ ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ನಡೆದಿರ್ತಕ್ಕಂಥ ವಿಚಾರ, ಇವತ್ತಿನ ದಿವಸ ನಾವು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥ ಈ ಒಂದು ವಿಚಾರ ಬರೀ ವಿಚಾರವಾಗಿ ಉಳಿಬಾರ್ದು, ಸ್ಫೂರ್ತಿದಾಯಕವಾಗಿರಬೇಕು. ಇನ್ನು
ಒಂದು ಖುಷಿಯ ಸಂತೋಷ ವಿಚಾರವನ್ನು ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ತಾವೆಲ್ಲರೂ ಕೂಡ ಮಾಡಲೇಬೇಕು. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಇನ್ನು ಮೇಲೆ ತಾವೆಲ್ಲರೂ ಕೂಡ ಬರೀ ಗುರುಗಳೇ ನನಗದು ಸಮಸ್ಯೆ ಇತ್ತು, ಇದು ಸಮಸ್ಯೆ ಇದೆ, ನನ್ನ ಗಂಡ ಹಾಗೆ, ನನ್ನ ಗಂಡ ಹೀಗೆ ಎಂಬತಕ್ಕಂಥ ಪತ್ರಗಳು ಬರಬಾರ್ದು. ಇವತ್ತಿನ ದಿವಸ ನಡೆದಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾದ ನಂತರ, ಇಲ್ಲ ಗುರುಗಳೇ ಅವತ್ತಿನ ದಿವಸ ನಡೆದಿರ್ತಕ್ಕಂಥ ಚರ್ಚೆ, ತಾವು ತಿಳಿಸ್ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಿಂದ ನಾನು ನನ್ನ ಗಂಡ ಸುಖ ಶಾಂತಿ ನೆಮ್ಮದಿಯಿಂದ ಇದ್ದೀವಿ ಎಂಬತಕ್ಕಂಥ ಪತ್ರಗಳು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಬರಬೇಕು. ಒಳ್ಳೆಯದಾಗಿ ಬರಬೇಕು. ಜೀವನ ಪರಿವರ್ತನೆ ಆಗಬೇಕು. ಪರಿವರ್ತನೆ ಆದಾಗ ಒಂದು ನವಯುಗ ಆಗುತ್ತೆ. ಹೌದು, ಪರಿವರ್ತನೆಯೇ ನವಯುಗ. ಆ ಪರಿವರ್ತನೆ ಆದ್ರೇನೆ ಜೀವನಕ್ಕೆ ಒಂದು ಅಮೂಲ್ಯವಾದ ಕ್ಷಣ ಬರ್ತಕ್ಕಂಥದ್ದು. ಆ ಸುಂದರವಾದ ಬದುಕು ಕಟ್ಕೊಳ್ಬೇಕಾದ್ರೆ ಯಾರಾದರೂ ಮಾರ್ಗದರ್ಶಕರು ಹೇಳಿದಾಗ ಅದನ್ನು ಪಾಲನೆ ಮಾಡಬೇಕು. ಪಾಲಿಸುವವರಿಗೆ ವಯಸ್ಸಿನ ತಾರತಮ್ಯವಿಲ್ಲ. ಚಿಕ್ಕ ವಯಸ್ಸಾಗಲಿ ದೊಡ್ಡ ವಯಸ್ಸಾಗಲಿ, ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಇದ್ದೇ ಇರುತ್ತೆ. ಆ ತಪ್ಪನ್ನು ತಪ್ಪಾಗಿ ಇಟ್ಕೊಳಿದ್ರೆ ಅದನ್ನು ಮರೆತು ಹೊಸ ಜೀವನವನ್ನು ತೆಗೆದುಕೊಂಡು ಹೋಗ್ಲಿ. ಅದಕ್ಕೆ ಮಹರ್ಷಿವಾಣಿ ಕಾರ್ಯಕ್ರಮ ಸದಾಕಾಲ ನಿಮ್ಮ ಜೊತೆಯಲ್ಲಿರುತ್ತೆ. ಒಳ್ಳೆಯದಾಗಿ ಗುರುಗಳೇ, ನಿಮ್ಮ ತತ್ವ ಒಂದಿದೆ, ಇಲ್ಲಿ ಸಮಯನೂ ಬ್ರೇಕ್ ಆಗ್ತಾ ಇದೆ, ಈಗ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ದಿವಸ ಆಗಿರ್ತಕ್ಕಂಥ ಈ ಒಂದು ವಿಚಾರ, ಈ ಒಂದು ಪ್ರಸ್ತಾಪ ಏನಿದ್ರು, ನಾಳೆ ದಿವಸ ಎಲ್ಲರ ಬದುಕಲ್ಲೂ ಕೂಡ ಇಂತಹ ಒಂದು ಸನ್ನಿವೇಶಗಳು ಎದುರಾಗುತ್ತೆ. ಗಂಡ ಹೆಂಡತಿ ಜಗಳ ಮಾಡ್ಕೊಂಡಿದ್ದ ತಕ್ಷಣ 10 ಜನ ಹಿರಿಯರ ಮುಂದೆ ಕೂತು ಪ್ರಸ್ತಾಪ ಆಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ನಾನು ನಿಮ್ಮೆಲ್ಲರಿಗೂ ಕೂಡ ಒಂದು ಸಲಹೆಯನ್ನು ಕೊಡ್ತೀನಿ. ಏನೇ ಚರ್ಚೆ ಆಗಲಿ, ಏನೇ ಪ್ರಸ್ತಾಪಗಳಾಗಲಿ, ನಿಮ್ಮ ಮಧ್ಯೆ ಇರತಕ್ಕಂಥ ನ್ಯೂನ್ಯತೆಗಳು, ಭಿನ್ನಾಭಿಪ್ರಾಯಗಳು ಎಲ್ಲವೂ ಕೂಡ ಪ್ರಸ್ತಾಪ ಆಗಿ ಒಬ್ಬರಿಗೊಬ್ಬರು ಅರ್ಥ ಮಾಡಿಸ್ತಕ್ಕಂಥ ಕೆಲಸ ಏನಿದ್ರೂ ಆ ಕ್ಷಣ ಮಾರ್ಗದರ್ಶನ ಮಾತ್ರ. ನೀವು ಅದನ್ನು ಹಾಗೇ ಸ್ವೀಕರಿಸಬೇಕು. ಆದರೆ ತೀರ್ಮಾನ ತಾವಿಬ್ಬರು 4 ಗೋಡೆ ಮಧ್ಯೆ ಕೂತು ನಡೆದಿರತಕ್ಕಂಥ ಆ ಒಂದು ಪ್ರಸ್ತಾಪದ ಬಗ್ಗೆ ಅಲ್ಲಿ ಅವರು ಕೊಡ್ತಕ್ಕಂಥ ಮಾರ್ಗದರ್ಶನವನ್ನು ಮನಸ್ಸಲ್ಲಿಟ್ಕೊಂಡು ತಾವು ತೀರ್ಮಾನ ಮಾಡಬೇಕು. ನಾಳೆ ದಿವಸ ಇನ್ನೇನೋ ಹೆಚ್ಚು ಕಡಿಮೆ ಆಗಿ, ನೋಡಪ್ಪ ಇಂಥವ್ರು ಈ ಮಾತು ಹೇಳಿದ್ರು, ಇಂಥವ್ರ ಮಾತು ಕೇಳಿ ನಾನು ಹಿಂಗೆ ಆಗ್ಬಿಟ್ಟೆ ಎಂಬತಕ್ಕಂಥ ದೂಷಣೆಯನ್ನು ತಾವು ಯಾರು ಕೂಡ ವ್ಯಕ್ತಪಡಿಸಬಾರ್ದು. ಅವರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನವನ್ನು ನಾವು ತೆಗೆದುಕೊಳ್ಬೇಕು, ನಾವು ತೀರ್ಮಾನ ಮಾಡಬೇಕು. ಈ ಒಂದು ವಿಚಾರವನ್ನು ತಿಳಿಸ್ತಾ, ಗುರುಗಳೇ ನನ್ನ ಮನದಲ್ಲಿ ಏನಾದರೂ ತಪ್ಪಿದ್ರೆ ಏನೂ ಇಲ್ಲ. ಯಾಕೆಂದರೆ ಹಾಕೋ ಪ್ರತಿ ಹೆಜ್ಜೆ ಉತ್ತಮವಾಗಿರಲಿ, ಸುಂದರವಾಗಿರಲಿ. ಮೊದಲು ದಂಪತಿಗಳು ಮಧ್ಯದಲ್ಲಿ 4 ಗೋಡೆ ಮಧ್ಯದಲ್ಲಿರಬೇಕಾದ ವಿಚಾರನ ಬೀದಿಗೆ ತಂದರೆ, 4 ಜನ ಪಾಠ ಪ್ರವಚನ ಮಾಡಿ ಅವರು ತಿಳಿದಿರುವಂಥ ವಿಚಾರಗಳು ಹೇಳ್ತಾರೆ. ಪುನಃ ನೀವೇ ಗಂಡ ಹೆಂಡತಿ ಜೀವನ ಮಾಡಬೇಕು. ಇಲ್ಲ ಗಂಡನ ಮೇಲೆತ್ತಬೇಕು, ಇಲ್ಲ ಹೆಂಡತಿಗೆ ನಾವು ವಿಚಾರವನ್ನು ತಲೆ ತುಂಬಿಸಿರ್ಬೇಕು. ಏನೋ ಇಬ್ಬರಲ್ಲೊಬ್ಬರು ನಾವು ದೊಡ್ಡವ್ರು ಮಾಡಿ ಇನ್ನೊಬ್ಬರು ಚಿಕ್ಕವ್ರು ಮಾಡಲೇಬೇಕು. ಒಬ್ರು ಬುದ್ಧಿ ಹೇಳಿ ಇನ್ನೊಬ್ಬರನ್ನ ಕೆಳಮಟ್ಟಕ್ಕೆ ಅಧಮಲೇಬೇಕು. ಆವಾಗಲೇ ಸಂಸಾರ ಸರಿ ಹೋಗುತ್ತೆ. ಅದು ನಮ್ಮಗಳ ಬಾಯಿಂದ ಬರೋದಕ್ಕಿಂತ ಅಲ್ಲಿ ಆ ಏರಿಳಿತಗಳಂತಕ್ಕಂಥದ್ದು ನಿಮ್ಮ 4 ತೋಳುಗಳು ಒಂದು ಕಡೆ ಸೇರಿದಾಗಲೇ ಅದು ಚೆನ್ನ ಅಂತ ನಾನು ಹೇಳ್ತೇನೆ. ಅದಕ್ಕೆ ಏನೇ ಆದರೂ ಗಂಡ ಹೆಂಡರ ಜಗಳ ಉಂಡು ಮಲಗುವ ತನಕ ಅದಾಗಿರಲಿ, ಒಳ್ಳೆಯದಾಗಲಿ, ಚೆನ್ನಾಗಿರಲಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಹರ್ನಿಶಮನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀರಾಮಚಂದ್ರನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ, ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣಿ ಶಿಶು ಋತು ಫಾಲ್ಗುಣ ಮಾಸ ಶುಕ್ಲಪಕ್ಷ 22/2/2023 ಬುಧವಾರ ದ್ವಿತೀಯ. ಇವತ್ತು ಪೂರ್ವಾಭಾದ್ರ ನಕ್ಷತ್ರ, ರಾಶಿ ನಕ್ಷತ್ರಚಾರ ಪ್ರಕಾರ ತುಂಬ ಚೆನ್ನಾಗಿದೆ. ಇವತ್ತು ಶ್ರೀ ಕ್ಷೇತ್ರ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿಯಲ್ಲಿ ರಥೋತ್ಸವ ಕಾಲ. ಹಾಗೆ ರಾಮಕೃಷ್ಣ ಪರಮಹಂಸರ ಜಯಂತಿ ಉತ್ಸವ ಇವತ್ತು. ರಾಮಕೃಷ್ಣ ಪರಮಹಂಸರು ಅವರ ನಡವಳಿಕೆಗಳು, ಅವರ ಮಾರ್ಗದರ್ಶನ, ಅವರ ಜೀವನದ ಆ ಮೌಲ್ಯಾಧಾರಿತ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಆ ಹೆಜ್ಜೆಯನ್ನು ನಡೀತಿರ್ತಕ್ಕಂಥ ಎಷ್ಟೋ ಜನ ಇದ್ದಾರೆ. ಹಾಗಾಗಿ ಎಲ್ಲವೂ ಸಹಿತ ಎಲ್ಲರಿಗೂ ಒಂದು ಮಾದರಿ ಆಗಬೇಕು. ಎಲ್ಲರ ಜೀವನ ಒಂದು ಬೆಳಕಾಗಿರಬೇಕು. ಆ ಬೆಳಕು ಪ್ರತಿಯೊಬ್ಬರ ಜೀವನದಲ್ಲೂ ಅತ್ಯಮೂಲ್ಯವಾಗಿರುವ ಸುಂದರ ಕ್ಷಣಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಬೇಕು. ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ನವಗ್ರಹ ಆರಾಧನೆ ಆದ ನಂತರ ಇನ್ನು ರಾಶಿಫಲಗಳತ್ತ ಗಮನ ಹರಿಸೋಣ. ಸಮಯ ಸಾಕಷ್ಟು ಆಗಿದೆ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಪರಿಸ್ಥಿತಿಯಿಂದ ಮುಕ್ತರಾಗಿ ಒಂದಿಷ್ಟು ಲಾಭವನ್ನು ಗಳಿಸುವಂತಹ ದಿನ. ನಾವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ಳುವಂಥ ಯೋಗ ಫಲ ನಿಮ್ಮದಾದ್ದರಿಂದ ತಾವು ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ. ಹಾಗೆ ಇವತ್ತು ಸರಿಸುಮಾರು 4ರಿಂದ 6 ಗಂಟೆ 20 ನಿಮಿಷ 4ರಿಂದ 6 ಗಂಟೆ 20 ನಿಮಿಷ ಮಾತ್ರ ಸ್ವಲ್ಪ ಎಚ್ಚರಿಕೆ ಬೇಕು. ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವ ನಿರ್ಣಯ ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಆದರೂ ಮೇಷರಾಶಿಯಲ್ಲಿರ್ತಕ್ಕಂಥವರು ಗುರು ಹಿರಿಯರ ಮಾರ್ಗದರ್ಶನ, ಮನೆಯಲ್ಲಿರ್ತಕ್ಕಂಥ
ಇರತಕ್ಕಂಥ ಹಿರಿಯರ ಒಂದು ಮಾತನ್ನು ಅನುಕರಿಸಿ ನಡೆದಿದ್ದೆ ಆದರೆ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಇನ್ನು ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ನಿಮ್ಮ ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಬೇಕು. ಆರೋಗ್ಯದಲ್ಲಾಗುವಂಥ ವ್ಯತ್ಯಾಸಗಳ ಬಗ್ಗೆ ಒಂದಷ್ಟು ಚಿಂತನೆ ಮಾಡಬೇಕು. ಅಲರ್ಜಿ ಸಮಸ್ಯೆಗಳು, ಚರ್ಮಕ್ಕೆ ಸಂಬಂಧಪಟ್ಟಂಥ ಬಾಧೆಗಳು ಇವತ್ತು ನಿಮ್ಮನ್ನು ಹೆಣ್ಣು ಮಕ್ಕಳಿಗೆ ಬಾಧಿಸುತ್ತೆ. ಸ್ವಲ್ಪ ಜೋಪಾನ, ಎಚ್ಚರಿಕೆ ಎಂದಿರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ, ವೃಷಭ ಲಗ್ನ. ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಅರ್ಧ ತಲೆನೋವು, ಮೈಕೈ ನೋವು, ಆರೋಗ್ಯ ಸರಿಯಿಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಏನೋ ಒಂಥರ ಚಂಚಲತೆ, ಯಾವ ಕೆಲಸನೂ ಪರಿಪೂರ್ತಿ ಆಗುತ್ತೋ ಇಲ್ವೋ, ಮಂದಗತಿಯಲ್ಲಿ ಸಾಗುವಂತಹ ದಿನ ಇವತ್ತಾಯ್ತಲ್ಲ, ಈ ಪ್ರಕಾರವಾದಂಥ ಪ್ರಸ್ತಾವನೆ, ನೋವಿನ ಸಂಗತಿಗಳು ನಿಮಗೆ ಎದುರಾಗುತ್ತೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ನಿಮ್ಮ ಆರಾಧ್ಯ ದೇವತೆಯನ್ನು ಪ್ರಾರ್ಥನೆ ಮಾಡಿ ಮನೆಯಿಂದ ಆಚೆ ಹೊರಡಬೇಕಾದ್ರೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಯಾಕೆಂದರೆ ಸೃಷ್ಟಿಯ ಮೂಲ, ಜೊತೆಗೆ ಇಡೀ ಜಗತ್ತೇ ನಿಮ್ಮ ತಾಯಿ ಪಾದದಡಿ ಇದೆ. ಹಾಗಿದ್ದಾಗ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡೋದು ಭಾಳ ಶ್ರೇಯಸ್ಸು, ಯಶಸ್ಸು. ಹಾಗೆ ವೃಷಭ ರಾಶಿಯವರು ಈ ಒಂದು ಕಾಯಕವನ್ನು ಮಾಡಿ ಹಾಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಸೂರ್ಯ ನಮಸ್ಕಾರ ಮಾಡಿ, ಸಾಧ್ಯವಾದರೆ ಅಂಗೈಯಲ್ಲಿ ಒಂದು ಅರ್ಧ ಸ್ಪೂನ್ ಹಾಲು ಅಥವಾ ಮಜ್ಜಿಗೆಯನ್ನು ಅಂಗೈಯಲ್ಲಿ ಹಾಕ್ಕೊಂಡು ಆಗ್ನೇಯಾಭಿಮುಖವಾಗಿ ನಿಂತು ಚಂದ್ರನ ಪ್ರಾರ್ಥನೆ ಮಾಡಿ ಹಸರು ಗಿಡದ ಮೇಲೆ ಹಾಕಿ ತದನಂತರ ಆಚೆ ಹೊರಡುವಂಥದ್ದು ಬಹಳ ಉತ್ತಮ. ಹಾಗೆ ಇವತ್ತು ಯಾರೊಂದಿಗೆ ಏನು ವ್ಯವಹಾರ ಮಾಡಬೇಕಾದರೂ ಒಮ್ಮೆ ಆಲೋಚನೆ ಮಾಡಿ, ಸಾಧ್ಯವಾದರೆ ಇವತ್ತು ಮುಂದುವರಿಸಿ, ಇಲ್ಲ ಒಂದು ದಿನದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಬಹಳ ಉತ್ತಮ. ಅಂದರೆ ಈ ಶುಭ ದಿನ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು ನಿಮ್ಮ ರಾಶಿ ಫಲಕ್ಕಲ್ಲ. ಹಾಗಾಗಿ ಇವತ್ತು ಮಾಡುವ ಕಾಯಕ ಒಂದು ದಿನದ ಮಟ್ಟಿಗೆ ಮುಂದೂಡಿದ್ರೆ ಅದು ಬಹಳ ಅರ್ಥಪೂರ್ಣವಾಗುತ್ತೆ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಲಾಭವನ್ನೇ ಗಳಿಸ್ತೀರಿ. ಮನಸ್ಸಲ್ಲಿ ಶಾಂತಿ, ನೆಮ್ಮದಿಯನ್ನು ತಂದುಕೊಳ್ತೀರಿ. ಒಂದು ಹೊಸದಾದಂಥ ಒಂದು ಸಾಧನೆ ಮಾಡಿದಂಥ ಸಂತೋಷ, ಏನೇ ಮಾಡಿದ್ರೂ ಒಂದು ಸಾಧನೆ ಮಾಡ್ತೀನಿ, ಇದು ಗೆಲ್ಲಬಲ್ಲೆ, ಗೆದ್ದು ನಾನು ಏನಾದರೂ ಸಾಧನೆ ಮಾಡಬಲ್ಲೆ ಎಂಬತಕ್ಕಂಥ ಆತ್ಮವಿಶ್ವಾಸದಲ್ಲಿ ತಾವಿರ್ತೀರಿ. ಹಾಗೆ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ವೃತ್ತಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಹಂಬಲದಲ್ಲೇ ತಾವಿದ್ದೀರಿ. ನೀವು ಅಂದುಕೊಂಡಷ್ಟು ಸಾಧನೆಯೇ ಮಾಡ್ತೀರಿ. ಹಾಗೆ ಭಗವಂತ ಕೊಟ್ಟರೆ ಎಲ್ಲವೂ ಸಾಧ್ಯವೇ. ಹಿರಿಯರು ಒಂದು ಮಾತು ಹೇಳ್ತಾರೆ, ಮಾನವ ಕೊಡ್ತಕ್ಕಂಥದ್ದು ಮನೆ ತನಕ, ಭಗವಂತ ಕೊಡ್ತಕ್ಕಂಥದ್ದು ಕೊನೆ ತನಕ ಅಂತ. ಆ ಭಗವಂತನ ಕೃಪಾಶೀರ್ವಾದದಿಂದ ನೀವು ಹಾಕುವ ಹೆಜ್ಜೆಯಲ್ಲಿ ಯಶಸ್ಸನ್ನು ಕಾಣುವಂಥ ದಿನ. ಅದಕ್ಕಾಗಿ ನೀವು ನಂಬಿರ್ತಕ್ಕಂಥ ದೈವದ ಆರಾಧನೆ ಮಾಡಿ, ಗ್ರಾಮ ದೇವತೆಯ ದರ್ಶನ ಮಾಡಿ, ಪ್ರಾರ್ಥನೆ ಮಾಡಿ ಮುಂದುವರಿಸೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಸಾಗುವ ದಿನವೇ ಆದರೂ ಕೆಲಸಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಣುವಂಥ ಯೋಗಫಲ ಇರ್ತಕ್ಕಂಥ ದಿನ. ಒಂದಷ್ಟು ಜನಕ್ಕೆ ಕಿಬ್ಬೊಟ್ಟೆ ನೋವು ಬರ್ತಕ್ಕಂಥದ್ದು, ಶೀತಬಾಧೆ ನಡತಕ್ಕಂಥದ್ದು, ಅಂದರೆ ಸ್ವಲ್ಪ ಶೀತ ಆಗಿ ನೆಗಡಿ, ತಲೆನೋವು, ಜ್ವರ ಕಾಣಿಸ್ಕೊಳ್ತಕ್ಕಂಥದ್ದು, ಮಕ್ಕಳಿಗೂ ಸ್ವಲ್ಪ ಕಫ ಜಾಸ್ತಿ ಆಗಿ ಒದ್ದಾಡುವಂಥದ್ದು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಮಕ್ಕಳು ಅವರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಅದಕ್ಕಾಗಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ಹಿರಿಯರವರೆಗೂ ಯಾರೊಬ್ಬರಿಗೆ ಶೀತಬಾಧೆ, ನೆಗಡಿ, ತಲೆನೋವು ಇದೆಯೋ ಅಂತಹವರು ಚಂದ್ರನ ಪ್ರಾರ್ಥನೆ ಮಾಡ್ತಾ ದೇಹದ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ದೇಹವನ್ನು ಎಷ್ಟೇ ತಂಪಾದರೂ ಸ್ವಲ್ಪ ಉಷ್ಣವಾಗಿಟ್ಕೊಳ್ತಕ್ಕಂಥದ್ದು ಭಾಳ ಉತ್ತಮ. ಹಾಗೆ ಸಾಧ್ಯವಾದರೆ ಇವತ್ತು ಹುರುಳಿಕಾಳು ನೋಡಿ, ಕರ್ಕಾಟಕ ರಾಶಿಯವರು ಹುರುಳಿಕಾಳನ್ನು ಒಂದು ಚಿಟಿಕೆ ಅಥವಾ 2 ಚಿಟಿಕೆಯಷ್ಟು ಹುರುಳಿಕಾಳನ್ನ ಅಂಗೈಯಲ್ಲಿ ಹಾಕ್ಕೊಂಡು ವಾಯುವ್ಯದಿಕ್ ಭಾಗದಲ್ಲಿ, ಅಂದರೆ ನೈಋತ್ಯ ಅಲ್ಲ ವಾಯುವ್ಯದಿಕ್ಕಲ್ಲಿ, ಅಂದರೆ ಆಗ್ನೇಯದ ಆಪೋಸಿಟ್ ಲೈನ್ ವಾಯುವ್ಯದಲ್ಲಿ ನಿಂತು ಅಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಿ ಹಸರು ಗಿಡದ ಮೇಲೆ ಹಾಕೋದ್ರಿಂದ ಒಂದಷ್ಟು ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾರೊಬ್ಬರು ಏನೇ ಹೇಳಿದ್ರು ಸಹಿತ ನಿಮ್ಮ ತೀರ್ಮಾನ ನಿಮಗೆ ಆಗಿರಬೇಕು. ಯಾಕೆಂದರೆ ಹೇಳುವರ ಎಲ್ಲರ ಮಾತಲ್ಲೂ ಅದು ಮೂಲಾರ್ಥಗಳು ಸರಿ ಇರೋದಿಲ್ಲ. ಜೊತೆಗೆ ಹೇಳೋ ಮಾತು ಎಲ್ಲವೂ ಸಹಿತ ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋಕ್ಕಾಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸಣ್ಣ ಸಣ್ಣ ವಿಚಾರ, ದೊಡ್ಡ ದೊಡ್ಡ ಸಮಸ್ಯೆಗಳು ಎದುರಾಗ್ಬೋದು. ಆದರೆ ಮಾಡುವ ಪ್ರತಿ ಕಾಯಕದಲ್ಲೂ ಒಂದು ಅರ್ಥಪೂರ್ಣವಾದ ಬದುಕನ್ನು ಕಾಣುವಂಥದ್ದಾಗಿರಬೇಕು. ಹಾಗೆ ಇವತ್ತಿನ ದಿವಸ ಒಂದಷ್ಟು ಜೀವನದಲ್ಲಿ ವ್ಯತ್ಯಾಸಗಳಾಗತ್ತೆ, ಒಂದಷ್ಟು ತೊಂದರೆ ತಾಪತ್ರೆಗಳು ಎದುರಾಗ್ತಾ ಇರುತ್ತೆ, ಸಮಸ್ಯೆಗೆ ಒಂದು ಪರಿಹಾರ ಸಿಗದಂಥ ರೀತಿಯಲ್ಲಿ ಇರುತ್ತೆ. ಇವತ್ತು ಅಧಿಕವಾದಂತಹ ಬೆನ್ನೋವು, ಮೈಕೈವಿಂದಲೂ ಸಹಿತ ಒದ್ದಾಡ್ತಾ ಇರ್ತೀರಿ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ನೀವೇನು ಅಂದುಕೊಂಡಿದ್ದೀರೋ, ಏನು ಮಾಡಬೇಕಾಗಿದೆಯೋ, ಯಾವುದು ಮಾಡಿದರೆ ಸರಿ ಹೋಗುತ್ತೋ ಎಂಬತಕ್ಕಂಥದ್ರ ಸರಿಯಾದ ಚಿಂತನೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಸಿಂಹರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ 12ರಿಂದ 1 ಗಂಟೆ 45 ನಿಮಿಷ, 12ರಿಂದ 1:45 ಬಹಳ ಅರ್ಥಪೂರ್ಣವಾದ ಸಮಯ. ಈ ಸಮಯದಲ್ಲಿ ತಾವು ಏನು ಚಿಂತನೆ ಮಾಡಿದ್ರೂ ಅದರಿಂದ ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ.
ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವುದ್ರ ಮೇಲೆ ನೀವು ಇನ್ವೆಸ್ಟ್ ಮಾಡಿದ್ರು, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡ್ರು, ಅಥವಾ ನೀವು ಹಾಕುವ ಹೆಜ್ಜೆಯಲ್ಲಿ ಏನಾದರೂ ಬದಲಾವಣೆ ತಂದುಕೊಳ್ಬೇಕು ಅಂದರು, ಅದಕ್ಕೆ ಸರಿಯಾದ ಮಾರ್ಗದರ್ಶಕರಿಂದ ಮಾರ್ಗದರ್ಶನವನ್ನು ತೆಗೆದುಕೊಂಡ್ರೆ ಅದರ ಫಲಾಫಲಗಳು ಸಿದ್ಧಿಯಾಗುತ್ತೆ. ನಿಮ್ಮ ತಲೆಯಲ್ಲಿರೋಷ್ಟು ಮಾತ್ರಕ್ಕೆ ನಾವು ಚಿಂತನೆ ಮಾಡ್ತೀವಿ ಅಂದರೆ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಇವತ್ತು ಮತ್ತೊಬ್ಬರ ಸಲಹೆ ಬೇಕು, ಅನುಭವಸ್ಥರ ಮಾತು ಬೇಕು. ಯಾರೊಬ್ಬರು ಹೇಳುವಂಥ ಮಾತನ್ನು ಸ್ವಲ್ಪ ಆಲೋಚಿಸಿ ಸರಿ ಯಾವುದು ತಪ್ಪು ಯಾವುದು ಸರಿಯಾದ ತೀರ್ಮಾನದಲ್ಲಿ ತಾವು ಮುಂದೆ ನಡೆದರೆ ಕನ್ಯಾ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ತಮ್ಮ ನಿರ್ಣಯ ಬಹಳ ಅರ್ಥಪೂರ್ಣವಾಗಿರುತ್ತೆ. ಅಧಿಕವಾದ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗುತ್ತೆ. ಸ್ವಲ್ಪ ಎಚ್ಚರಿಕೆಯ ನಡೆ ಇದ್ದರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿಗ ತುಲಾ ರಾಶಿಯಿಂದ ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಪರಿಸ್ಥಿತಿ, ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳು ಅಥವಾ ತಾವು ಯಾವುದೇ ಉದ್ಯೋಗ ಮಾಡ್ತಿದ್ರು, ಉದ್ಯೋಗದಲ್ಲಿ ಏನೇ ಒಂದು ಆತಂಕಗಳಿದ್ದರು, ಸಮಸ್ಯೆಗಳು ಬಂದರು ಅಥವಾ ಒಂದಿಷ್ಟು ಅಡಚಣೆಗಳೆದುರಾದರೂ, ಪ್ರಸ್ತುತ ರಾಹು ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಇವೆಲ್ಲವೂ ಸಹಿತ ಒಂದಷ್ಟು ವ್ಯತ್ಯಾಸಗಳಾಗುವಂಥ ಲಕ್ಷಣಗಳಿರುತ್ತೆ. ಆದರೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮಲ್ಲಿ ಒಂದಷ್ಟು ಬದಲಾವಣೆಯನ್ನು ತಂದುಕೊಳ್ಬೋದಾಗುತ್ತೆ. ಇವತ್ತಿನ ದಿವಸ ಸಾಧ್ಯವಾದರೆ ಬೇವಿನ ವೃಕ್ಷ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಒಂದಿಷ್ಟು ಅರ್ಥಪೂರ್ಣವಾದ ಬದುಕನ್ನು ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ತೀರಿ. ಇವತ್ತು ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದುರ್ಗಾ ಪರಮೇಶ್ವರಿಯ ಆರಾಧನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ತುಲಾರಾಶಿಯವರು. ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮ್ಮ ಅಂಗೈಯಲ್ಲಿ 1 ಚಿಟಿಗೆಯಷ್ಟು ಉದ್ದಿನಬೇಳೆ, 1 ಚಿಟಿಗೆಯಷ್ಟು ತೊಗರಿಬೇಳೆ, ಉದ್ದು ಮತ್ತು ತೊಗರಿ ಏಕಕಾಲದಲ್ಲಿ ತೆಗೆದುಕೊಂಡು ದಕ್ಷಿಣಾಭಿಮುಖವಾಗಿ ನಿಂತು ಪ್ರಾರ್ಥನೆ ಮಾಡಿ ಅದನ್ನು ನೈಋತ್ಯಕ್ಕೆ ಹಾಕೋದ್ರಿಂದ ಮತ್ತಷ್ಟು ಅರ್ಥಪೂರ್ಣವಾದ ಬದುಕನ್ನೇ ಕಾಣ್ತೀರಿ. ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಆರ್ಥಿಕ ಪರಿಸ್ಥಿತಿ, ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು ಅಥವಾ ಗುರು ಹಿರಿಯರಿಗೆ ನಮ್ರತೆಯಿಂದ ನಡ್ಕೊಳ್ತಕ್ಕಂಥದ್ದು, ಇದೆಲ್ಲದರಲ್ಲೂ ಸಹಿತ ಒಂದಷ್ಟು ಕನ್ಫ್ಯೂಷನ್ಸ್ ಶುರುವಾಗ್ಬಿಡುತ್ತೆ, ಒಂದಷ್ಟು ಮನಸ್ತಾಪಗಳು ಶುರುವಾಗುತ್ತೆ. ಮನಸ್ಸು ನೆಮ್ಮದಿ ಇಲ್ಲದಿದ್ದರೂ ಅಥವಾ ಮನಸ್ಸಿಗೆ ಒಪ್ಪದಿರ ಇದ್ದರೂ ಕೆಲವು ಕೆಲಸಗಳನ್ನು ಮಾಡಬೇಕಾದ ಪರಿಸ್ಥಿತಿ ಎದುರಾಗುತ್ತೆ. ಮನಸ್ಸು ಒಪ್ಪದಿದ್ದರೂ ಕೆಲವು ಕೆಲಸ ಮಾಡಬೇಕಾದ್ರೆ ಅಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ. ಆ ಕಷ್ಟ ಇವತ್ತು ಪಡಲೇಬೇಕು. ಅಷ್ಟೇ ಅಲ್ಲದಿರ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗ್ತಿಲ್ವಲ್ಲ ಎಂಬತಕ್ಕಂಥ ಮನಸ್ಸಿಗೆ ನೋವು ಉಂಟಾಗುವಂಥ ದಿನ. ಆದರೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಿರೇ ಇರಬಹುದು, ಆದರೆ ವ್ಯವಹಾರಗಳಲ್ಲಿ ಮಾತ್ರ ಜೋಪಾನ ಬೇಕು. ಇವತ್ತು ದುಡುಕಿ ಯಾವ ತೀರ್ಮಾನ ತಂದುಕೊಳ್ಬೇಡಿ. ಇವತ್ತು ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದ್ರೆ ಸ್ವಲ್ಪ ಜೋಪಾನ. ಯಾವುದೇ ವ್ಯವಹಾರ ಮಾಡಬೇಕಾದರೂ ಒಂದು ಆಲೋಚನೆ ಮಾಡಿ. ಸರಿ ಯಾವುದು ತಪ್ಪು ಯಾವುದು, ಸರಿ ತಪ್ಪುಗಳ ಸರಿಯಾದ ಚಿಂತನೆ ಇದ್ದರೆ ಮಾತ್ರ ಇವತ್ತಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ ಅಥವಾ ಗ್ರಾಮ ದೇವತೆಯನ್ನು ಆರಾಧನೆ ಮಾಡೋದ್ರಿಂದ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಅಪ್ಪಟ ಶ್ರೀಗಂಧವನ್ನು ಗಂಧವನ್ನು ಸಾಧ್ಯವಾದರೆ ನೀವೇ ಗಂಧವನ್ನು ತೆಗೆದು ಅದನ್ನು ಒಂದು ವಿಳೆದೆಲೆ ಮೇಲೆ ಗಂಧವನ್ನು ಹಚ್ಚಿ ಆ ಎಲೆಯನ್ನು ನಿಮ್ಮ ಮನೆ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಆರ್ಥಿಕ ಸಂಕಷ್ಟಗಳು ಏನಿದೆಯೋ ಅದರಿಂದಲೂ ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಧನುರಾಶಿಯಲ್ಲಿರ್ತಕ್ಕಂಥವರಿಗೆ ಗುರುವಿನ ಅನುಗ್ರಹ ಇರೋದ್ರಿಂದ ನಿಮ್ಮ ಉಡುಗೆ ತೊಡುಗೆಗಳಾಗಲಿ, ನಿಮ್ಮ ವ್ಯವಹಾರ ಆಗಲಿ, ಕೆಲಸ ಕಾರ್ಯ ಆಗಲಿ, ನೀವು ಕೆಲಸ ಮಾಡ್ತಕ್ಕಂಥ ಸಾನ್ನಿಧ್ಯಗಳಾಗಲಿ, ವಿದ್ಯಾರ್ಥಿಗಳಾದರೆ ಓದುವ ಸಮಯ ಆಗಲಿ, ಎಲ್ಲವೂ ಸಹಿತ ಅಮೂಲ್ಯವಾಗಿರ್ತಕ್ಕಂಥದ್ದೇ. ಅದರಲ್ಲೂ ಮಧ್ಯಾಹ್ನ 3 ಗಂಟೆವರೆಗೂ ಇವತ್ತು ತಮ್ಮ ನಡವಳಿಕೆಗಳಲ್ಲಿ ಯಾವ ಬದಲಾವಣೆಯೂ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಅಂದುಕೊಂಡಷ್ಟು ಸಾಧನೆ ಮಾಡ್ತೀರಿ. 3 ಗಂಟೆಯ ನಂತರ ಸ್ವಲ್ಪ ಮಟ್ಟಿಗೆ ಒಂದು ಆಯಾಸ ಆಗ್ತಕ್ಕಂಥದ್ದು, ಆಲಸ್ಯದಿಂದ ಏನು ಕೆಲಸ ಮಾಡಲಿಕ್ಕೆ ಆಗದಿರ ಇರತಕ್ಕಂಥದ್ದು ಇರಬಹುದು. ಆದರೆ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಪ್ಪದಿರ ಶ್ರೀನಿವಾಸನ ಸಾನ್ನಿಧ್ಯಕ್ಕೆ ಬಂದು ಅಥವಾ ವಿಷ್ಣು ಸಾನ್ನಿಧ್ಯಕ್ಕೆ ಬಂದು ಒಂದು ತುಳಸಿ ದಳವನ್ನು ಭಗವಂತನ ಪಾದದ ಮೇಲಿಟ್ಟು ಅಥವಾ ಅರ್ಚನೆ ಸಂಕಲ್ಪವನ್ನು ಮಾಡಿಸಿ ಇವತ್ತಿನ ಕಾಯಕವನ್ನು ತಾವು ಮುಂದುವರಿಸ್ಕೊಂಡ್ರೆ ಸಾಕಷ್ಟು ಒಳ್ಳೆಯ ಫಲವಿದೆ. ಏನೇ ಆದರೂ ಶುಭ ಸಂಧ್ಯಾಕಾಲ 6 ರಿಂದ 7 ಗಂಟೆ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳುವಂಥ ಕಾಲ ಇವತ್ತು ಧನುರಾಶಿಯವರಿಗೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರದ ಕಡೆ ಒಂದಷ್ಟು ಗಮನ ಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿ ತೆಗೆದುಕೊಳ್ಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಹಂಬಲ ಇರಬೇಕು. ಹಾಗೆ ಮಾಡುವ ಕೆಲಸದಲ್ಲೇ ಅರ್ಥಪೂರ್ಣವಾದ ಬದುಕನ್ನು ಕಾಣಬೇಕು. ಏನೇ ಕೆಲಸ ಮಾಡಿದ್ರೂ ಅದರಿಂದ ಬೇರೊಂದು ಮೂಲ ಅರ್ಥ ಬರ್ತಾ ಇರುತ್ತೆ.
ಅದನ್ನು ಸರಿಯಾದ ರೀತಿ ಆಲೋಚನೆ ಮಾಡಬೇಕು. ಇವತ್ತು ವಿಷ್ಣು ಆಲಯದಲ್ಲಿ ತುಳಸಿ ಅರ್ಚನೆ ಮಾಡಿಸಿ ಸಾಧ್ಯವಾದಷ್ಟು ಮೌನದಿಂದಿರಿ. ಯಾರೊಬ್ಬರೊಂದಿಗೆ ಬೇಕಾದಷ್ಟು ಮಾತ್ರ ಮಾತಾಡಿ, ಬೇಡವಾದ ವಿಚಾರಕ್ಕೆ ಹೋಗೋದು ಬೇಡ. ಇನ್ನೊಬ್ಬರ ವಿಚಾರದಲ್ಲಿ ಮಧ್ಯದಲ್ಲಿ ನೀವು ತಲೆ ತೋರಿಸುವಂಥದ್ದು, ಇನ್ನೊಬ್ಬರು ಆಡುವ ಮಾತಿಗೆ ಮಧ್ಯದಲ್ಲಿ ನಿಂತ್ಕೊಳ್ತಕ್ಕಂಥದ್ದು, ಅಥವಾ ಯಾರೋ ಏನೋ ಮಾತಾಡ್ತಾರೆ ಅಂತ ಅದಕ್ಕೆ ನೀವು ತಲೆ ಕೆಡಿಸ್ಕೊಂಡು ನಿಂತ್ಕೊಳ್ತಕ್ಕಂಥದ್ದು ಸಮಂಜಸ ಅಲ್ಲ. ಇದೆಲ್ಲದರಲ್ಲೂ ಒಂದಲ್ಲ ಒಂಥರ ವ್ಯತ್ಯಾಸ ಆಗುತ್ತೆ, ಶತ್ರುತ್ವ ಉಟ್ಕೊಳ್ಳುತ್ತೆ. ಶತ್ರುಗಳ ಮಧ್ಯದಲ್ಲಿ ಇವತ್ತು ಹಾಕುವ ಹೆಜ್ಜೆ ಆದ್ದರಿಂದ ಮಕರ ರಾಶಿ ಭಾಳ ಜೋಪಾನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಸಾಧ್ಯವಾದರೆ 4ರಿಂದ 4 ಗಂಟೆ 25 ನಿಮಿಷ, 4 ಗಂಟೆಯಿಂದ 4:25 ನಿಮಿಷ, ಆ 25 ನಿಮಿಷಗಳು ಭಾಳ ಜೋಪಾನವಾಗಿರಿ, ಎಚ್ಚರಿಕೆಯಿಂದಿರಿ. ಯಾರೊಂದಿಗೆ ವ್ಯವಹರಿಸಬೇಕಾದ್ರೂ ಈ ಸಮಯ ಅಷ್ಟು ಸಮಂಜಸವಾದಲ್ಲ. ಜೋಪಾನವಾಗಿದ್ದು ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ದೇವಿಯ ಉಪಾಸನೆ ಆಗಲಿ, ಅಥವಾ ಹನುಮನ ಪ್ರಾರ್ಥನೆ ಆಗಲಿ, ವಿಷ್ಣುದೇವರ ಆರಾಧನೆ ಆಗಲಿ, ಅಥವಾ ಯಾವುದೇ ಕೆಲಸ ಮಾಡಬೇಕಾದ್ರೂ ನಂಬಿಕೆಯ ಒಂದು ಒಳ್ಳೆಯ ಬದುಕಾಗಲಿ, ಇದನ್ನು ತಾವು ಕಾಯಕವನ್ನು ಸರಿಪಡಿಸ್ಕೋಬೇಕು. ಕಾಯಕವೇ ಕೈಲಾಸ ಎಂಬಂಥ ರೀತಿ ನಿಮ್ಮ ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ಜವಾಬ್ದಾರಿ ಕೆಲಸಗಳನ್ನು ನೀವು ನಿಭಾಯಿಸಿದ್ದೆ ಆದರೆ ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಮಟ್ಟಿಗೆ ಅಂಜಿಕೆ ಇದೆ, ಭಯ ಇದೆ, ಯಾವುದೂ ಸಹಿತ ಪರಿಪಕ್ವತೆಯಿಂದ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಅಪನಂಬಿಕೆ ಇದೆ. ಅದನ್ನು ಸರಿಪಡಿಸ್ಕೊಳ್ಬೇಕು. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಂಡು ಅದರ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಂಡಿದ್ದೆ ಆದರೆ ಹೆಚ್ಚಿನ ಅದೃಷ್ಟವನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಧ್ಯಾಹ್ನ ಸರಿಸುಮಾರು 1 ಗಂಟೆ 20 ನಿಮಿಷದಿಂದ 4:15ರವರೆಗೂ, 1:20ರಿಂದ 4:15 ಈ ಮಧ್ಯದಲ್ಲಿ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಲಾಭವೂ ಇದೆ, ಅರ್ಥಪೂರ್ಣವಾದ ಬದುಕಿದೆ. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಸಹಿತ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಗುರು ಹಿರಿಯರು ಹೇಳುವಂಥ ರೀತಿ ಅವರು ನಡವಳಿಕೆಗಳ ಅವರ ಒಂದು ಅನುಭವದ ಮಾತಿನಂತೆ ನಿಮ್ಮ ಜೀವನ ನಡೆಸಿದ್ರೆ ಹೆಚ್ಚಿನ ಫಲವನ್ನೇ ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಯೋಗ ಫಲ ಇದೆ. ಇವತ್ತು ಲಕ್ಷ್ಮೀ ನರಸಿಂಹ ಅಥವಾ ಮಹಾವಿಷ್ಣು ವಿಷ್ಣುದೇವರ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು, ಮನೆಯಲ್ಲಿ ನಿಮ್ಮ ತಂದೆಯವರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಯಾರಾದರೂ ಒಬ್ಬರು ಹಿರಿಯರು ಏನಾದ್ರು ವಿಚಾರವನ್ನು ಹೇಳಿದ್ರೆ ಅದರಂತೆ ನೀವು ಪಾಲನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ನಿಮ್ಮ ರಾಶಿಫಲದಲ್ಲಿ ತುಂಬ ಬದಲಾವಣೆಯನ್ನು ಕಾಣ್ತೀರಿ. ಅಷ್ಟೇ ಅಲ್ಲದಿರ ಇವತ್ತು ನೀವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಒಂದಷ್ಟು ಅಭಿವೃದ್ಧಿ ಕಾಣಬೇಕು ಅಂದರೆ ಒಂದು ಚಿಟಿಗೆಯಷ್ಟು ಹೆಸರು ಕಾಳು ಅಥವಾ ಹೆಸರು ಬೆಳೆಯನ್ನು ನಿಮ್ಮ ಈಶಾನ್ಯ ದಿಗ್ಭಾಗದ ಅಂದರೆ ಮನೆಯ ಈಶಾನ್ಯ ದಿಕ್ಕಲ್ಲಿ ನಿಂತು ಅಲ್ಲಿ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡಕ್ಕೆ ಹಾಕುವಂಥದ್ದು. ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿದ್ದರೆ ನಿಮ್ಮ ಕೈಯಿಂದ ಒಂದು ಲೋಟ ಹಾಲು ಹಣ್ಣು ಏನೋ ಒಂದು ಕೊಟ್ಟು ಅವರ ಆಶೀರ್ವಾದ ಪಡೆದು ತದನಂತರ ಆಚೆ ಹೊರಡತಕ್ಕಂಥದ್ದು ಮಾಡೋದ್ರಿಂದ ತುಂಬ ಅದೃಷ್ಟವನ್ನೇ ಸಿದ್ಧಪಡಿಸ್ಕೊಳ್ತೀರಿ ನಿಮ್ಮ ರಾಶಿ ಫಲದಲ್ಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಆಂಧ್ರ ಪ್ರದೇಶ ಕಾವಲಿ ವಿಧಾನಸಭಾ ಸದಸ್ಯರು ಆಗಿರುವಂತಹ ರಾಮಿರೆಡ್ಡಿ ಪ್ರತಾಪ್ ರೆಡ್ಡಿ ಅವರು, ಅವರ ಜೊತೆಗೆ ಕಾನೂನು ಸಲಹೆಗಾರರಾಗಿರುವಂತಹ ಲಕ್ಷ್ಮೀ ಪ್ರಸಾದ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಪ್ರತಾಪ್ ರೆಡ್ಡಿ ಅವರು, ನಾವು ಯಾವಾಗ ತಿರುಮಲ ತಿರುಪತಿಗೆ ಹೊರಟಾಗಲೂ ಸಹಿತ ಒಂದು ವಿಶೇಷವಾಗಿರ್ತಕ್ಕಂತಹ ಆ ಸೇವೆಗಳನ್ನು ನಮ್ಮೊಂದಿಗೆ ಅವರು ಸಹಿತ ಅವರ ಏನೇ ಕಾರ್ಯವೈಖರಿಗಳಿದ್ದರೂ, ಒಬ್ಬ MLA ಅಂದರೆ ಅವ್ರ ಕಾನ್ಸ್ಟಿಟ್ಯೂನ್ಸಿ ವರ್ಕ್ ಸಾಕಷ್ಟು ಇರುತ್ತೆ. ನಾನು ತಿರುಪತಿಗೆ ಬರ್ತೀನಿ ಅಂದಾಗ ಪ್ರತಿ ಸತಿ ತಿರುಪತಿಗೆ ನಾನು ಹೊರಟಾಗೂ ಸ್ವಾಮಿ ದರ್ಶನಕ್ಕೆ ಹೊರಟಾಗೂ ನನ್ನೊಂದಿಗೆ ನಮ್ಮ ಪ್ರತಾಪ್ ರೆಡ್ಡಿ ಅವರಿದ್ದಾರೆ. ಬಂದು ಅಲ್ಲಿನ ವ್ಯವಸ್ಥೆಗಳನ್ನು ನೋಡಿ ದರ್ಶನಕ್ಕೆ ಅಣಿ ಮಾಡಿಕೊಡ್ತಕ್ಕಂಥದ್ದು, ವ್ಯವಸ್ಥೆಗಳು ಮಾಡ್ತಕ್ಕಂಥದ್ದು. ಅಂತಹದ್ರಲ್ಲಿ ನಮ್ಮ ಪ್ರಸಾದ್ ಅವರಂತೂ ಬಹಳ ಆತ್ಮೀಯರಿದ್ದಾರೆ. ಇನ್ನು ಹೇಳುತ್ತಿರೋದು, ಇನ್ನು ಈಗ ಸದ್ಯದಲ್ಲಿ ಬರ್ತಿರ್ತಕ್ಕಂತಹ ಶ್ರೀನಿವಾಸ ಕಲ್ಯಾಣಕ್ಕೆ ತಿರುಮಲ ತಿರುಪತಿ ಆಸ್ಥಾನದಿಂದ ಸ್ವಾಮಿನ ಇಲ್ಲಿ ಕರೆತರೋದು ಅಂದರೆ ಹುಡುಗಾಟಿಗೆ ಮಾತಲ್ಲ. ಎಲ್ಲ ಕಡೆ ಹೇಳ್ತಾರೆ ತಿರುಮಲ ತಿರುಪತಿ ಆಸ್ಥಾನದಿಂದಲೇ ಬಂದದ್ದು ಅಂತ, ಅಲ್ಲಿಂದನೇ ಬಂದಿರತಕ್ಕಂಥ ಬ್ಯಾಚು ಅಂತಲೂ ಹೇಳ್ತಿರ್ತಾರೆ. ಆದರೆ ಅದರ ನೈಜತೆ, ಅದರ ತೂಕ, ಆ ಸಾನ್ನಿಧ್ಯದಿಂದ ಬರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಸುಂದರ ವಿಗ್ರಹ ಮೂರ್ತಿಗಳನ್ನು ಕೆಲವಷ್ಟು ಕಡೆ ಮಾತ್ರನೇ ಇರುತ್ತೆ. ಈ ಬಾರಿ ಹತ್ತಿರದಲ್ಲಿರ್ತಕ್ಕಂತಹ ಕಲ್ಯಾಣೋತ್ಸವ ಇದೇ ಬರ್ತಕ್ಕಂಥ 24ನೇ ತಾರೀಕು ಶುಭ ಸಂಧ್ಯಾಕಾಲ. ಆ ಸಂಜೆ ನಡೀತಕ್ಕಂಥ ಕಲ್ಯಾಣೋತ್ಸವವನ್ನು ಅದ್ಭುತವಾಗಿ ಕಣ್ತುಂಬಿಸ್ಕೊಳ್ಳುವಂಥ ಸೌಭಾಗ್ಯ ನಮ್ಮ ಕರ್ನಾಟಕದ ಜನತೆಗೆ. ಬೆಂಗಳೂರಿನ ಅಶೋಕ ಪಿಲ್ಲರ್ ಹತ್ತಿರ ಇರತಕ್ಕಂಥ ಶ್ರೀನಿವಾಸನ ಸಾನ್ನಿಧ್ಯ ಶ್ರೀನಿವಾಸ ಕಲ್ಯಾಣ ಮಂಟಪ. ಆ ಕಲ್ಯಾಣ ಮಂಟಪದಲ್ಲಿ ಪೂರ್ವಾಭಿಮುಖವಾಗಿ ಕೂತಿರ್ತಕ್ಕಂಥ, ಪೂರ್ವಾಭಿಮುಖವಾಗಿ ಪ್ರತಿನಿತ್ಯ ದರ್ಶನ ಕೊಡ್ತಿರ್ತಕ್ಕಂಥ ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ಪೂರ್ವಾಭಿಮುಖವಾಗಿ ಕಲ್ಯಾಣೋತ್ಸವ ನಡೆಸಬೇಕು ಎಂಬತಕ್ಕಂಥ ಮಹಾ ಕೈಂಕರ್ಯಗಳನ್ನು ತಿರುಮಲ ತಿರುಪತಿ ಆಸ್ಥಾನದಿಂದ ಅಲ್ಲಿನ ಅಧಿಕಾರಿಗಳ ಸಮೇತ, ಯಾಕೆಂದರೆ ಪ್ರತಾಪ್ ರೆಡ್ಡಿಯವರು ಜೊತೆಯಲ್ಲಿದ್ದಾರೆ ಅಂದರೆ ಈ ಕಾಯಕ ಅದ್ಧೂರಿಯಾಗಿ ನಡೆಯುತ್ತೆ ಅಂತಲೇ. ಯಾಕೆಂದರೆ ಅವರ ಸಹಕಾರವೂ ಇದರಲ್ಲಿ ಬಹಳ ಇದೆ.
ಮೆಚ್ಚುವಂಥದ್ದು. ಹಾಗಾಗಿ ನನ್ನ ಕಾರ್ಯಕ್ರಮದಲ್ಲಿ ಪ್ರತಾಪ್ ರೆಡ್ಡಿ ಅವರು ಹೇಗಪ್ಪ ಅಂದರೆ ಅವರ ಬಾಂಧವ್ಯ ಹಾಗೆ ನನ್ನ ಕಾರ್ಯಕ್ರಮವನ್ನು ಆ ಪ್ರಾಂತ್ಯದಲ್ಲೂ ಸಹಿತ ಸಾಕಷ್ಟು ಜನ ನಿರಂತರವಾಗಿ ಇದನ್ನು ವೀಕ್ಷಣೆ ಮಾಡ್ತಾರೆ. ಕನ್ನಡ ಮತ್ತು ತೆಲುಗು ಹತ್ತಿರನೇ ಇದೆಯಲ್ಲ, ಹಾಗಾಗಿ ಅದನ್ನು ವೀಕ್ಷಣೆ ಮಾಡ್ತಾರೆ. ವೀಕ್ಷಿಸಿ ನಾನು ಹೇಳುವಂತಹ ಒಂದಷ್ಟು ತಂತ್ರಗಳನ್ನು ತಂತ್ರಸಾರಗಳನ್ನು ಮಾಡಿ ಅದರಿಂದ ಒಳಿತನ್ನು ಕಂಡಿರ್ತಕ್ಕಂಥವ್ರು ಇದ್ದಾರೆ. ಮಾತು ನಂದಾದರೂ ಒಂದಷ್ಟು ಮಾತು ನಮ್ಮ MLA ಅವರು ಮಾತಾಡಿದ್ರೆ ಒಂದು ಸಮಾಧಾನ, ಅವ್ರಿಗೂ ಒಂದು ಮೈಕ್ కొడాలి. ಆದರೆ అనంతర ఇన్విటేషన్ కూడా అవ్వ తీసుకోండి. మీరు మాట్లాడితే చాలా సంతోషంగా ఉంటుంది. అందులో ఉంది. ముందుగా ఆనంద గురూజీ గారికి నమస్కారం. ఈ ప్రోగ్రామ్స్ గత 9 సంవత్సరాల నుంచి కూడా మీవి కన్నడలో మేము చూస్తూ ఉన్నాము. మీకు ఇచ్చే సందేశాలు కూడా చాలా చక్కగా, ఎవరైనా బాధగా ఉన్నా కూడా వారికి ధైర్యాన్ని ఇచ్చే విధంగా ఈ ప్రోగ్రామ్స్ అన్నీ కూడా చూస్తూ ఉంటాం. అందుకే మేము ఎప్పుడు కూడా చాలామంది భక్తులు ఫాలో అవుతూ ఉంటారు. అదేవిధంగా మేము కూడా వాటిని చూసిన తర్వాతే మీ మీద మాకు కూడా అభిమానం పెరిగింది. అందుకే మీ కార్యక్రమాలు అన్నిటి కూడా మ్యాక్సిమం నేను వీలైనంత వరకు పాలు పంచుకుంటా ఉన్నాను. అదేవిధంగా మీ ప్రోగ్రామ్స్ మా ఆంధ్రలో కూడా రావటం నిజంగా మాకు కూడా చాలా సంతోషం. చాలా మంది భక్తులు కూడా మీ ప్రోగ్రామ్స్ చూస్తూ ఉంటారు. తప్పకుండా మీలాంటి వారు ఇచ్చే బోధనలు ప్రజలకి ఉపయోగపడే విధంగా, ధైర్యాన్ని ఇచ్చే విధంగా, వెలుగునిచ్చే విధంగా ఉండాలని నేను మనసాగా కోరుకుంటున్నాను. అదేవిధంగా మా మిత్రుడు లక్ష్మీప్రసాద్ గారు కూడా ఎప్పుడు కూడా మీ గురించి నేను అడిగినప్పుడు ఎక్కడున్నా కూడా మిమ్మల్ని కలిసేదానికి ఇమ్మీడియట్గా నాకు సమాచారం ఇవ్వటం, మిమ్మల్ని ఇచ్చి కలవటం, మీ కాడ ఆశీర్వాదం తీసుకోవటం నాకు చాలా సంతోషం ఉంది. తప్పకుండా మీ యొక్క బోధనలు ప్రజలకి ఉపయోగపడే విధంగా, సమాజానికి పనికి వచ్చే విధంగా ఇవ్వబేకంటూ నేను మనస్ఫూర్తిగా మాట్లాడుతుంది. థ్యాంక్ యూ వెరీ మచ్ సార్. చాలా ಸಂತೋಷ. ಪ್ರಸಾದ್ ಜಿ ಕೊಡಿ. ಪ್ರಸಾದ್ ಬಗ್ಗೆ ನಾವು ಏನು ಹೇಳ್ತಾನೆ ಇರ್ತೀವಿ. చాలా బాగా మంచిగా చేసినటువంటి ఇన్విటేషన్. ವಿಶೇಷವಾಗಿರ್ತಕ್ಕಂಥ ತಿರುಮಲ ತಿರುಪತಿಗೆ ಹೋದಾಗೆಲ್ಲ ಸ್ವಾಮಿಯ ದರ್ಶನ, ಸ್ವಾಮಿಯ ಒಂದು ವಿಶೇಷತೆ ಮತ್ತು ಅಲ್ಲಿ ನಾವು ವ್ಯವಸ್ಥೆಗಳು ಎಲ್ಲವನ್ನೂ ಸಹಿತ ರಥೋತ್ಸವ ಆಗಿರಲಿ, ಜನ್ಮೋತ್ಸವ ಆಗಿರಲಿ, ಅಥವಾ ವೈಕುಂಠ ಏಕಾದಶಿ ಆಗಿರಲಿ, ಅಥವಾ ಜನವರಿ 1ನೇ ತಾರೀಕು ದರ್ಶನಕ್ಕಾಗಲಿ ಎಲ್ಲ ಸಹಿತ ವ್ಯವಸ್ಥೆ ಮಾಡುವಂಥದ್ದು. ಈ ಬಾರಿ ರಾಜ್ಯಕ್ಕೆ ಅಲ್ಲಿಂದ ಉತ್ಸವ ಮೂರ್ತಿಗಳನ್ನು ತಂದು ಇಲ್ಲಿ ತಿರುಮಲ ತಿರುಪತಿ ಶ್ರೀನಿವಾಸ ಕಲ್ಯಾಣವನ್ನು ಮಾಡಬೇಕು, ರಾಜ್ಯದ ಜನತೆಗೂ ಸಹಿತ ಇದು ಭಾಳಷ್ಟು ಅನುಕೂಲವಾಗಿರಬೇಕು, ಎಲ್ಲರಿಗೂ ಶ್ರೀನಿವಾಸನ ಅನುಗ್ರಹ ಆಗಬೇಕು ಅಂತ ನನ್ನ ಆತ್ಮೀಯರಂತಹ ಲಕ್ಷ್ಮೀಪ್ರಸಾದ್ ಅವರು ತೆಗೆದುಕೊಂಡಿರ್ತಕ್ಕಂಥ ಈ ನಿರ್ಣಯ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಎಲ್ಲರೂ ತಪ್ಪದೀರ ವಿಶೇಷವಾಗಿರ್ತಕ್ಕಂತಹ ಕಲ್ಯಾಣೋತ್ಸವವನ್ನು ದರ್ಶನ ಮಾಡುವಂಥ ಸೌಭಾಗ್ಯ ನಿಮ್ಮೆಲ್ಲರಿಗೂ ಆಗಲಿ. ಆ ದಿನ ಸಂಧ್ಯಾಕಾಲ ಬರ್ದಿರಲಿ, ಅಕಸ್ಮಾತ್ ಬರಲಿಕ್ಕಾಗದಿದ್ದರೂ ಶುಭ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ನಿಮ್ಮ ಹೆಸರು ನಕ್ಷತ್ರವನ್ನು ಎಲ್ಲಿದ್ದರೆ ಅಲ್ಲೇ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ. ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿ, ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ಅಲ್ಲಿ ನಡೆಯುವಂತಹ ಕಲ್ಯಾಣೋತ್ಸವ ಎಲ್ಲರಿಗೂ ಸಹಿತ ಲೋಕ ಕಲ್ಯಾಣಾರ್ಥವಾಗಲಿ, ಸರ್ವರಿಗೂ ಅನುಗ್ರಹವನ್ನು ಭಗವಂತ ಕರುಣಿಸಲಿ ಅಂತ. ಯಾಕೆಂದರೆ ಆ ಸಾನ್ನಿಧ್ಯದಿಂದ ಬರ್ತಕ್ಕಂತಹ ವಿಗ್ರಹ ಸಾಮಾನ್ಯವಾದ್ದಲ್ಲ. ಆ ವಿಗ್ರಹನೇ ಇಲ್ಲಿಗೆ ತಂದು ಇಲ್ಲಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಕಲ್ಯಾಣೋತ್ಸವವನ್ನು ಮಾಡಿಸಿ ಎಲ್ಲ ಭಕ್ತರಿಗೂ ಅನುಕೂಲ ಮಾಡಿಕೊಡ್ಬೇಕು. ಜೊತೆಗೆ ತಿರುಮಲ ತಿರುಪತಿಯಿಂದಲೇ ಅಲ್ಲಿನ ಪ್ರಸಾದವನ್ನು ತಂದು ಬರುವ ಅಂದಿನ ಭಕ್ತರಿಗೆ ಪ್ರಸಾದ ವಿನಿಯೋಗ ಆಗಬೇಕು ಎಂಬತಕ್ಕಂಥ ಮಹಾಸಂಕಲ್ಪ ಪರಿಪೂರ್ತಿಯಾಗಿ ಯಶಸ್ಸಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಪ್ರಸಾದ್ ಜಿ ತಗೊಳ್ಳಿ, ನಿಮ್ಮ ಒಂದು ಮಾತಾಡಿ, ಯಾಕೆಂದರೆ ನಿಮ್ಮ ಮಾತು ಬಹಳ ವಿಶೇಷ. ನಿಮ್ಮ ಒಂದು ಈ ಪ್ರೀತಿಗೆ ತುಂಬು ಹೃದಯದ ಧನ್ಯವಾದಗಳು ಗುರುಜಿ. ಓಂ ನಮೋ ವೆಂಕಟೇಶಾಯ. ಇದೇ ಶುಕ್ರವಾರ 24ನೇ ತಾರೀಕು ಸಂಜೆ 6:15ರಿಂದ ಅಶೋಕ ಪಿಲ್ಲರ್ ಬಳಿ ಇರುವ ಶ್ರೀನಿವಾಸ ಸಾಗರ ಕಲ್ಯಾಣ ಮಂಟಪದಲ್ಲಿ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವ ಆಗ್ತಾಯಿದೆ. ಆನಂದ್ ಗುರೂಜಿ ಅವರು ನೇತೃತ್ವ ವಹಿಸ್ತಾ ಇದ್ದಾರೆ. ತಿರುಪತಿಯಿಂದ ಬ್ರಹ್ಮ ಮುಹೂರ್ತದಲ್ಲಿ ಒಂದು ವಿಗ್ರಹಗಳಿಗೆ ಪೂಜೆ ಮಾಡಿ ನೇರವಾಗಿ ಇಲ್ಲಿ ಬಂದು ಗೋಧೂಳಿ ಲಗ್ನದಲ್ಲಿ, ಅದು ಎಸ್ಪೆಷಲಿ ಅವತ್ತು ರೇವತಿ ನಕ್ಷತ್ರ ಇದೆ, ಅವತ್ತು ತುಂಬ ಪವಿತ್ರವಾದ ದಿನ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಗುರೂಜಿಯವರ ನೇತೃತ್ವದಲ್ಲಿ ಒಂದು ಶ್ರೀನಿವಾಸ ಕಲ್ಯಾಣ ಆಗ್ತಾಯಿದೆ. ಎಲ್ಲ ಗುರೂಜಿಯ
ಒಂದು ಭಕ್ತರಿಗೆ, ನಾವೆಲ್ಲ ಅವರ ಅನುಯಾಯಿಗಳು, ಫಾಲೋವರ್ಸು, ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನೀವು ಕೂಡ ಅವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ರಿಗೂ ಆಸನ ವ್ಯವಸ್ಥೆ ಕೂತ್ಕೊಳ್ಳೋಕ್ಕಾಗದೇ ಇದ್ದರೂ ದರ್ಶನ ಮಾತ್ರದಲ್ಲೇ ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ಗುರೂಜಿಯವರ ಆಶೀರ್ವಾದ ಸದಾ ನಿಮಗಿರಲಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದ. ತುಂಬ ಸಂತೋಷ, ಒಳ್ಳೆಯದಾಗಲಿ. ನಮಗಂತೂ ಶ್ರೀನಿವಾಸ ಕಲ್ಯಾಣ, ಶ್ರೀನಿವಾಸರ ದರ್ಶನ ಅಂದ್ರೇ ಆನಂದ. ಹಾಗಿದ್ದಾಗ ನಾವು ನಮ್ಮ ಜಿ ಕನ್ನಡ, ನಮ್ಮ ಮಹರ್ಷಿವಾಣಿ ತಂಡ ಸಂಪೂರ್ಣವಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ನಾವು ಭಾಗವಹಿಸ್ತಾ ಇದ್ದೀವಿ. ಅವತ್ತಿನ ದಿವಸ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರು ಸಹಿತ ನೀವು ಬರಬೇಕಾದ್ರೆ ನೀವು ಸಹಿತ ಶ್ರದ್ಧಾಭಕ್ತಿಯಾಗಿ ಬನ್ನಿ. ಹಾಗೆ ಬರುವಂತಹವ್ರು, ಪೂಜೆಗೆ ಬರ್ತಕ್ಕಂಥವ್ರು ಒಂದು ಮಂಗಳ ದ್ರವ್ಯಗಳನ್ನು, ಅರಿಶಿನ, ಕುಂಕುಮ, ಹೂವು, 2 ದೀಪ ಇದಿಷ್ಟಾದರೂ ವ್ಯವಸ್ಥೆ ಮಾಡಿಕೊಂಡು ಬಂದು ದೇವರಿಗೊಂದು ಆರತಿ ಮಾಡಿ. ನಿಮ್ಮ ಸ್ವಹಸ್ತದಿಂದ ಒಂದು ತುಪ್ಪದ ಆರತಿ ಆಗಲಿ ಅಥವಾ ಶಕ್ತಿ ಇದ್ದರೆ ಎಣ್ಣೆ ಬತ್ತಿ ಆರತಿ ಆಗಲಿ, ಆರತಿಯನ್ನು ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿ. ಒಳ್ಳೆಯದಾಗಲಿ, ಶುಭವಾಗಲಿ.